ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಯಶಸ್ಸಿಗೆ ತಾಳ್ಮೆ ಎನ್ನುವುದು ಅತ್ಯಗತ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಭಗವಂತ ಅನ್ನುವಂಥವ್ರು ನಮ್ಮ ಬಳಿನೇ ಸದಾ ಇರಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕಾಗತ್ತೆ? ಅದು ಪೂಜೆಯಿಂದ ದೊರೆಯುತ್ತಾ ಅಥವಾ ನಾವು ತಿಳ್ಕೊಳ್ಳೋದ್ರಿಂದ ದೊರೆಯುತ್ತಾ? ಗುರುಗಳೇ, ಪೂಜೆಯಿಂದ ದೊರೆಯುತ್ತೆ ಅನ್ನೋದಾದ್ರೆ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡ್ಬಂದಿದ್ದೀವಿ, ಯಾಕೆ ಸಿಕ್ಕಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ ಗುರುಗಳೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಾವು ಭಗವಂತ ಅಂತಕ್ಕಂತಹ ಒಂದು ಪದವನ್ನು ಬಳಸ್ತಕ್ಕಂತಹ ವಿಚಾರಕ್ಕೆ ಹೋದಾಗ ನಾವಿನ್ನೂ ಕೂಡ ಪ್ರಯತ್ನದಲ್ಲಿದ್ದೀವಿ ಅಂತ ಅನ್ಕೋಬಹುದು. ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಕೆಲವರಿಗೆ ಅದು ಸರಿ ಅನ್ನಿಸ್ಬೋದು, ಕೆಲವರಿಗೆ ಇನ್ನೂ ಸರಿ ಆಗಿಲ್ಲ ಅನ್ನಿಸ್ಬಹುದು, ಕೆಲವ್ರಿಗೆ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಈ ರೀತಿ ಹಲವಾರು ರೀತಿ ವ್ಯಾಖ್ಯಾನಗಳನ್ನ ನಾವು ಬಳಸ್ತಾ ಹೋಗ್ತಾ ಇದ್ದೀವಿ. ಆದರೆ ನಿಖರ ಮಾಹಿತಿ ಯಾವುದರ ಮೂಲಕವಾಗಿ ನಾವು ಪ್ರಯತ್ನವನ್ನು ಮಾಡಿದಾಗ ಭಗವಂತ ಸದಾ ನಮ್ಮೊಟ್ಟಿಗೆ ಇರಬೇಕು, ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೂ ಅದು ಆಸೆ ಗುರುಗಳೇ. ಏನು ಪ್ರಯತ್ನ ಮಾಡಬೇಕಾಗತ್ತೆ ಗುರುಗಳೇ? ಮಾತು ಮುಗಿಸ್ಬಿಡ್ಲಿ, ಸುಮ್ಮನೆ ಇದು ಹಿಂಸೆ ಆಗ್ತದೆ. ಸಾಮಾನ್ಯವಾಗಿ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ತೊಳಲಾಟ, ಈ ತೊಳಲಾಟದಿಂದ ನಮಗೆ ಯಾವ ಸರಿ ಯಾವ ತಪ್ಪು, ಸತ್ಯ ಯಾವುದು, ಕಹಿ ಯಾವುದು ಅರ್ಥ ಆಗಿಲ್ಲ. ಈ ಕಾರಣಕ್ಕೆ ಈ ಒಂದು ಅಭಿವೃದ್ಧಿಗೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದಾದರೆ ನಾವು ಒಂದು ತಿಳ್ಕೋಬೇಕು, ನಮ್ಮ ಸಾಧನೆ ಭಗವಂತ, ಹೌದಾ? ಬೇರೆ ಯಾವುದೂ ಇಲ್ಲ. ಇಲ್ಲ. ಈಗ ನಾವು ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾವು ಏನನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತೀವಿ? ಮನುಷ್ಯ ಸಾಮಾನ್ಯವಾಗಿ ನಾವು ಹುಟ್ಟಿದ್ದೀವಲ್ವಾ, ಏನು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಬಾಯಿಂದ ಏನು ಬರುತ್ತೆ? ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಾರ ಬಾಯಲ್ಲೂ ಬರಲ್ಲ, ಯಾರ ಬಾಯಲ್ಲೂ ಪ್ರಪಂಚ ಸಂಪಾದನೆ ಮಾಡಬೇಕು ಅಂತ ಬರುತ್ತೆ ಅನ್ಸುತ್ತೆ. ಹಣವನ್ನು ಸಂಪಾದನೆ ನಿಧಾನ ಕೇಳ್ತಿದ್ಯಾ ಕಣ, ಮೊದಲು ಅದು ಹೇಳ್ಬೇಕಿತ್ತು ನೀನು. ಜ್ಞಾನ ಸಂಪಾದನೆ ಅಂತ ಯಾವ ಅಪ್ಪ ಅಮ್ಮನೂ ಮಕ್ಕಳಿಗೆ ಯಾರಿಗೂ ಹೇಳ್ಕೊಟ್ಟೇ ಇಲ್ಲ ಪ್ರಪಂಚದ ಇತಿಹಾಸದಲ್ಲಿ. ಹೇಳಿದಾರಾ? ಸಾಧ್ಯನೇ ಇಲ್ಲ. ಚೆನ್ನಾಗಿ ಓದ್ಕೊ ಅಂತ ಹೇಳ್ತಾರೆ, ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಅಂದ್ರೆ ಓದೋದ್ರಿಂದ ಜ್ಞಾನ ಬರುತ್ತೆ ಅಂತ ನಾವು ಅನ್ಕೊಂಡಿರೋದು ಗುರುಗಳೇ, ಅದಕ್ಕೆ ಓದಿಗೆ ಅಷ್ಟು ಪ್ರಾಮುಖ್ಯತೆ. ಓದೋಕ್ಕೆ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ, ನಮಗೆ ಪ್ರಾಮುಖ್ಯತೆ ಓದೋದು ಕೊಟ್ಟಿಲ್ಲ. ಖಂಡಿತ ಗುರುಗಳೇ. ಓದೋದ್ರೆಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ, ಏನು ಸಿಕ್ಕೇ ಇಲ್ಲ. ಕೆಲಸ ಸಿಗ್ಬೋದೇನೋ ಅಲ್ವಾ, ನೆಮ್ಮದಿ ಅಂತೂ ಸಿಗಲ್ಲ. ಆದರೂ ಜನಕ್ಕಿನ್ನೂ ಅರ್ಥ ಆಗಿಲ್ಲ ಮಕ್ಕಳಿಗೆ ಪ್ರಾಧಾನ್ಯತೆ ಯಾವ್ದು ಕೊಡಬೇಕು ಅಂತ. ತಂದೆ ತಾಯಿಗಳಾದವರಿಗೆ ಮಕ್ಕಳಿಗೆ ಬೋಧನೆ ಅನ್ನೋದು, ಅಪ್ಪ ಅಮ್ಮ ಆದವರು ಏನು ಮಾಡಬೇಕು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ವೇನೋ ಅಂತ ಅನ್ಕೋತಾ ಇದ್ದೀನಿ ನಾನು. ಎಲ್ಲರೂ ಚೆನ್ನಾಗಿ ಓದು, ಬುದ್ಧಿವಂತ ಆಗು, ಜ್ಞಾನವಂತ ಆಗು, ಏನೋ ಅವ್ರು ಅನ್ಕೊಳ್ಳೋಕೆ ಹೇಳ್ತಾರೆ. ಅದು ಯಾವುದೋ ಕಾರಣಕ್ಕೂ ಆಗಲ್ಲ, ಆಗೋದು ಇಲ್ಲ, ಸಿಕ್ಕೋದು ಇಲ್ಲ. ಅದು ನಮ್ಮ ಭ್ರಮೆ, ಅದು ಹೋಗಲ್ಲ. ಇದ್ರ ಮಧ್ಯದಲ್ಲಿ ದೇವ್ರು ಸಿಕ್ಕಲ್ಲ. ಯಾಕೆ ನಮ್ಮ ಭ್ರಮೆಯಲ್ಲಿದ್ದೀವಿ ನಾವು. ನಾವು ಇಲ್ಲಿ ಬಂದದ್ದು, ಭೂಮಿಗೆ ಬಂದದ್ದು ಸಂಪಾದಿಸುವುದಕ್ಕಾಗಿ. ಯಾವುದನ್ನು ನಾನು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋರ್ ಪಟ್ಟಿ ಜಾಸ್ತಿನಾ, ನನಗೆ ನೀನೇ ಬೇಕಪ್ಪ ಭಗವಂತ ಅಂತ ಪಟ್ಟಿ ಜಾಸ್ತಿನಾ? ನನಗೆ ಅದು ಬೇಕು ಇದು ಬೇಕು ಅನ್ನೋ ಪಟ್ಟಿನೇ ಜಾಸ್ತಿ ಗುರುಗಳೇ. ಯಾರು ನೋಡಿ ನನಗೆ ಇದು ಕೊಡಪ್ಪ, ನನಗೆ ಅದು ಕೊಡಪ್ಪ, ಮಗು ಕೊಡಪ್ಪ, ಗಂಡನ ಕೊಡಪ್ಪ, ಹೆಣ್ಣು ಕೊಡಪ್ಪ, ಈ ರೀತಿ ಎಲ್ಲರೂ ಪಟ್ಟಿ ಹಾಕ್ತಾ ಇದ್ದೀವಿ ಹೊರತು ಭಗವಂತ ನೀನೇ ನನಗೆ ಬೇಕಪ್ಪ ಅಂದರೆ ನಿನ್ಗೆ ಏನೇನು ಬೇಕು ಎಲ್ಲವನ್ನೂ ಕೊಡ್ತಾರೆ. ನಮ್ಗೆ ಕೇಳಕ್ಕೆ ಬಂದಿಲ್ಲ. ಏನಂತೀಯ? ನಮಗೆ ಕೇಳಕ್ಕೆ ಬಂದಿಲ್ಲ, ನಾವು ಸಿಂಗಲ್ ಕೇಳ್ತಾ ಇದ್ದೀವಿ. ಭಗವಂತ ಹೇಳಿದಾನೆ ಪೂರ್ಣವಾಗಿ ನಾನೇ ಬರ್ತೀನಪ್ಪ, ನಿನಗೇನು ಬೇಕು ಕೊಡ್ತೀನಿ ಅಂತ. ಬೇಡ ಬೇಡ ಬೇಡ, ನನಗೆ ಬುದ್ಧಿ ಇದೆ, ನನ್ನ ಹತ್ರ ವಿದ್ಯೆ ಇದೆ, ನನ್ನ ಹತ್ರ ತೋಳ್ಬಲ ಇದೆ ಅಲ್ಲ. ಹೌದು ಗುರುಗಳೇ. ಆಮೇಲೆ ಇಲ್ಲಿ ಬರೆದು ಕಳ್ಸೋ ಒಂದು ದೇವರು, ಅದು ಬೇರೆ ದೇವರು, ಇದು ಬೇರೆ ದೇವರು.
ಈ ರೀತಿಯಾದ ನಾವು ಮಾತುಗಳನ್ನು, ಉಡಾಫೆ ಮಾತುಗಳನ್ನು ಆಡಿ ನಮ್ಮ ನೆಮ್ಮದಿ, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ನಮಗಿನ್ನೂ ಅರಿವಿಲ್ಲ. ಭಗವಂತನೇ ಬೇಕಂತ ಯಾರಾದರೂ ಪೂಜೆ ಮಾಡೋ ಇತಿಹಾಸದಲ್ಲಿ ಇದೆಯಾ ಅಂತ. ಹೋಗಲಿ, ಯಾವುದಾದ್ರು ದೇವಾಲಯದಲ್ಲಿ ಇದು ಬೋರ್ಡ್ ಹಾಕಿದಾರಾ? ನೀವು ಇದನ್ನೇ ಕೇಳಬೇಕು, ಇದನ್ನಲ್ಲದೆ ಬೇರೆ ಕೇಳಬಾರ್ದು, ಭಗವಂತ ವ್ಯಾಪಾರೀಕರಣ ಮಾಡಲ್ಲ, ದೇವರು ಲಂಚ ತಗೊಳ್ಳಲ್ಲ ಅಂತ ಬೋರ್ಡ್ ಹಾಕಬೇಕಿತ್ತು ಅಲ್ವಾ? ಎಲ್ಲರೂ ಕೂಡ ಇದನ್ನು ಮಾಡಿ ಒಳ್ಳೇದಾಗತ್ತೆ, ಇದನ್ನು ಮಾಡಿ ಒಳ್ಳೇದಾಗತ್ತೆ ಅಂತ ಅವರು ಬರೆದಿರ್ತಾರೆ ಅಲ್ಲಿ ಅಲ್ವಾ? ಅವರು ಅಲ್ಲೇ ಪಾಠನು ಬೋರ್ಡಲ್ಲಿ ಬರೆದಿರ್ತಾರೆ, ಇದನ್ನು ಮಾಡಿಸಿದ್ರೆ ನಿಮ್ಗೆ ಇದು ಸಿಕ್ಕತ್ತೆ, ಆ ಪೂಜೆ ಮಾಡಿಸಿದ್ರೆ ಇದು ಸಿಕ್ಕತ್ತೆ, ಅಲ್ಲೂ ಪ್ಯಾಟ್ರನ್ನೇ ಅಲ್ವಾ? ಯಾವ್ದು ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಇವ್ರು ಕೇಳ್ತಾರೆ, ನೋಡಿ ಇದು ಮಾಡಿಸಿ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಒಳ್ಳೇದಾಗಕ್ಕೆ ಯಾವುದೂ ಆಗೋದೂ ಇಲ್ಲ, ನಡೆಯೋದೂ ಇಲ್ಲ. ಆದರೆ ನಾವು ಹೇಳೋದನ್ನ ಕೇಳೋದನ್ನು ಬಿಟ್ಟಿಲ್ಲ. ಹಾಗಿರಬೇಕಾದ್ರೆ ಭಗವಂತನೇ ನಮ್ಮೊಟ್ಟಿಗೆ ಇರಬೇಕು ಅಂತಕ್ಕಂಥದ್ದನ್ನು ಯಾಕೆ ನಾವು ಪ್ರಯತ್ನ ಮಾಡ್ತಿಲ್ಲ, ಕೇಳ್ತಿಲ್ಲ ಅನ್ನೋದು ಈ ದಿನದ ವಿಶೇಷ. ಇರಬೇಕಲ್ಲ ನಮ್ಮೊಟ್ಟಿಗೆ. ಇರಬೇಕಾದ್ರೆ ನೀವೆಲ್ಲೂ ಹುಡುಕಬೇಕಾಗಿಲ್ಲ, ಏನನ್ನೂ ಕೇಳಬೇಕಾಗಿಲ್ಲ, ಎಲ್ಲವೂ ನಡೆಯುತ್ತೆ. ಯಾವ ಸರಿ ಅಂತೀಯಮ್ಮ? ಯಾವ ಸರಿ? ಇಲ್ಲಿ ಜೊತೆಲಿ ಇಟ್ಕೊಳ್ಳೋದು ಸರಿ. ಭಗವಂತನಿಗೆ ನಾವು ಹತ್ರ ಆಗೋದು, ಭಗವಂತನಿಗೆ ನಮ್ಮ ಹತ್ರ ಆಗೋದು, ಎರಡರಲ್ಲಿ ಯಾವುದಾದ್ರು ಒಂದು. ಇದಕ್ಕೆ ನಮ್ಮ ಪ್ರಯತ್ನ ಯಾವುದು ಆಗಿದೆಯಾ ಅಂತಕ್ಕಂತಹ ವಿಚಾರಕ್ಕೆ, ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ಏನದು? ತಾಯಿಯ ಗರ್ಭದಲ್ಲಿ ಹುಟ್ಟಿದ ಮಗು ಹುಟ್ಟಿದಾಗ ಎಷ್ಟು ತೂಕ ಇರುತ್ತೆ ಮಗು ಅಂದರೆ ಅಂದಾಜಾಗಿ ಗೊತ್ತಿರುತ್ತೆ. ಎಷ್ಟಿರ್ಬೋದಮ್ಮ? 2.5 ಇಂದ 3 ಕಾಲು, 3.5. ಒಂದು 2.5 3 ಕಿಟ್ಕೋಣ, ಜಾಸ್ತಿ ಇರುತ್ತೆ ಬಿಡುತ್ತೆ ಸೆಕೆಂಡ್ರಿ. 2.5 kg-ಯಿಂದ 3 kg ತೂಕ ಸತ್ಯ, ಹೌದಾ? ಹೆಚ್ಚು ಕಮ್ಮಿ ಆಗೋದು ಸೆಕೆಂಡ್ರಿ. ಸಾಧಾರಣವಾಗಿ ಇಷ್ಟು ಇಟ್ಕೊಳ್ಳೋಣ. ಈಗ ಮಗುವಾಗಿ ಹುಟ್ಟಿದಾಗ 2.5 ಇಂದ 3 kg ತೂಕ ಇರುವಂತಹ ಮಗು ಬೆಳೀತಾ 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 ನಾವು ಈ ಮಟ್ಟಕ್ಕೆ ಬಂದಾಗ ಯಾವುದ್ರ ಮೂಲಕ ನಾವು ಬೆಳೆದಿದ್ದೀವಿ ಇದ್ರು ಅಂತ ಹೇಳಿದ್ರೆ ಯಾವ್ದು ಹೇಳ್ಬೋದು? ಆಹಾರದ ಮೂಲಕ ಗುರುಗಳೇ. ಅದಕ್ಕೆ ಹೆಂಗೆ ಹೇಳ್ಬೋದು ಗೊತ್ತಾ? ಆಹಾರದ ರಾಶಿಯ ಮೂಲಕವಾಗಿ. ಯಾವುದು? ಆಹಾರದ ರಾಶಿಯ ಮೂಲಕವಾಗಿ. ಆಹಾರದ ರಾಶಿಯ, ಆಹಾರದ ಗುಡ್ಡೆಯ ಮೂಲಕವಾಗಿ ಈ ದೇಹ ಗುಡ್ಡೆಯಾಗಿದೆ. ಒಪ್ಕೋಬೋದಾ? ಗುರುಗಳೇ, ಖಂಡಿತ. ಬೇರೆ ಇನ್ಯಾವುದು ವಿಚಾರ ಇಲ್ಲ ಇಲ್ಲಿ. ಇಲ್ಲ ಗುರುಗಳೇ. ಹೌದಾ? ಇದು ಸತ್ಯ. ಈಗ ಈ ದೇಹ ಬೆಳೆದಿದೆ ಅಷ್ಟೇ. ಯಾವುದ್ರ ಮೂಲಕ? ಆಹಾರದ ಮೂಲಕ. ಈಗ ಒಳ್ಳೇದು ಕೆಟ್ಟದ್ದೆಲ್ಲ ಹೆಂಗ್ ಬರುತ್ತೆ? ನಾವು ಬೆಳೆದಿರೋದೇ ಆಹಾರದ ಮೂಲಕ. ಹೌದು. ಈಗ ನಮ್ಗೆ ದೇವರೆಲ್ಲ ಸಿಗ್ತಾನೆ? ಇಲ್ಲಿ ಸಿಗಬೇಕಿತ್ತು, ಸಿಕ್ಕಿಲ್ಲ. ಯಾಕೆಂದ್ರೆ ನಾವು ಅದು ಮಾಡಿಲ್ಲ. ಏನು ಮಾಡಬೇಕಿತ್ತು ಹಾಗಾದ್ರೆ? ಅಲ್ಲ, ಇದು ಓಕೆನಾ? ಒಪ್ಕೋತಾನೆ ಇದನ್ನ? ನಾವು ಅನ್ನದ ರಾಶಿಯಲ್ಲಿ ಹಿಂಗೆ ಬೆಳೆದಿದ್ದೀವಿ, ಹೌದಾ? ಅಷ್ಟೇ. ಇಲ್ಲಿ ನಾವು ಇದನ್ನೇನು ಹೇಳ್ತೀವಿ? ತಿಳಿಯದೆ ಮಾಡುತ್ತಿರುವ, ಅಂದ್ಕೊಂಡಿರುವ ಒಂದು ವಿಚಾರಕ್ಕೆ ಸ್ಥೂಲ ದೇಹವಾಗಿ ಬೆಳೆದಿದ್ದೀವಿ ನಾವು. ಏನು ದೇಹವಾಗಿ? ಸ್ಥೂಲ ದೇಹವಾಗಿ ಬೆಳೆದಿದ್ದೀವಿ. ಸ್ಥೂಲ ದೇಹ ಎಂದರೇನು? ಪ್ರಶ್ನೆಗೆ ಉತ್ತರ ಬೇಕು. ಯಾವುದದು ಸ್ಥೂಲ ದೇಹ? ನಮ್ಮಲ್ಲಿ 3 ರೀತಿಯ ವರ್ಣನೆ ಇದೆ ನಮ್ಮ ದೇಹಕ್ಕೆ. ಒಂದು ಸ್ಥೂಲ, ಇನ್ನೊಂದು ಲಿಂಗ, ಇನ್ನೊಂದು ಸೂಕ್ಷ್ಮ. ಸ್ಥೂಲ, ಸೂಕ್ಷ್ಮ, ಲಿಂಗ. ಈ ಸ್ಥೂಲ ದೇಹವನ್ನ ನಾವು ಯಾವ ರೀತಿ ಗುರುತಿಸ್ಬೇಕು, ಯಾವ ರೀತಿ ತಿಳ್ಕೋಬೇಕು? ಮನುಷ್ಯ ಅಂತ ಹುಟ್ಟಿದ್ದೀನಿ ಅಂತ ಗೊತ್ತು, ಆದರೆ ಈ ಮನುಷ್ಯನಲ್ಲಿ ಇರ್ತಕ್ಕಂತಹ ಒಂದು ಅರಿವಿಲ್ಲದೆ ನಡೆಯತಕ್ಕಂಥ ಒಂದು ಘೋರವಾದ ಘಟನೆ ಇದೆ. ಸ್ಥೂಲ ದೇಹದಲ್ಲಿ ನಮಗೇ ಅರಿವಿಲ್ಲದೆ ನಡೀತಕ್ಕಂಥ ಒಂದು ಘೋರವಾದ ಒಂದು ಘಟನೆ ಇದೆ. ಏನಪ್ಪ ಅಂದರೆ ಅದೇ ಬಂದು ನಮ್ಮನ್ನ ದಿಕ್ಕು ತಪ್ಪಿಸುತ್ತಿರುವುದ ಕಾರಣವಾಗಿರ್ತಕ್ಕಂಥ, ದಿಕ್ಕು ತಪ್ಪಿಸುವ ಕಾರಣ ಆಗಿರೋದು. ನಮ್ಮ ಜೀವನವನ್ನು ದಿಕ್ಕು ತಪ್ಪಿಸುವುದಕ್ಕೆ, ನಾವು ಗೊತ್ತಿಲ್ಲದೆ ಅನುಭವಿಸ್ತಾ ಇರೋದಕ್ಕೆ ಇದು ಈ ಸ್ಥೂಲ ದೇಹ ಕಾರಣವಾಗತ್ತೆ. ಅದಕ್ಕೆ ಅಡ್ರೆಸ್ ಏನು ಸ್ವಾಮಿ? ಸ್ಥೂಲ ದೇಹ ಅಂತ ನಮಗೆ ಹೆಂಗೆ ಕಂಡಿಡ್ಕೊಳ್ಳೋದು? ಅದಕ್ಕೊಂದು ಸರಳವಾದ ವಿಚಾರ ಹೇಳಬೇಕಂದ್ರೆ, ಯಾರು ಎದ್ದ ತಕ್ಷಣ ಆಗಲಿ ಪದೇ ಪದೇ ಮೈ ಮುರಿತಾ ಇರ್ತಾರೋ ಇದರ ಅರ್ಥ ಏನು? ಮೈ ಮುರಿತಾ ಇರೋದು, ಆಕಳಿಸ್ತಾ ಇರೋದು, ನಿದ್ದೆ ಸಾಕಾಗಿಲ್ಲ ಅಂತ ಗುರುಗಳೇ. ಇದಕ್ಕೆ ಅದು ಅರ್ಥ ಅಂತನಾ? ಓಕೆ. ಇಲ್ಲಿ ಸದಾ ನಿದ್ದೆ ಮಾಡೋದೇ ಜೀವನ ಆಗಿಬಿಟ್ರೆ ಬದುಕೋದೇ ಆಗ. ನಿದ್ದೆ ಸಾಕಾಗಿಲ್ಲ ಅಂತ ಆಕಳಿಕೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮೈ, ನಮ್ಮ ದೇಹ
ತೂಕವಾಗಿರ್ತಕ್ಕಂಥ ವಿಚಾರ ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ಯಾಕೋ ಮೈ ತುಂಬ ತೂಕ ಭಾರ ಅನ್ಸುತ್ತೆ. ಇದೇ ಸ್ಥೂಲ ದೇಹ. ಈ ಸ್ಥೂಲ ದೇಹಕ್ಕೆ ಕಾರಣ ಏನು? ಯಾಕೆ ಭಾರ ಆಗಬೇಕದು? ಈ ಭಾರ ಆಗ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂತಂದರೆ, ರಕ್ತ ಚಲನೆ. ಯಾವ ದೇಹದಲ್ಲಿ ರಕ್ತ ಚಲನೆ ಇದು ಮೊದಲೇ ಒಂದು ರೆಡಿಯಾಗಿರ್ತಕ್ಕಂತಹ ಗರ್ಭಾವ್ಯವಸ್ಥೆಯಲ್ಲಿ ರೆಡಿಯಾಗಿರ್ತಕ್ಕಂಥ ಮಗುವಿನಿಂದಲೇ ಶುರು ಆಗುತ್ತೆ. ಇದು ರಕ್ತ ಚಲನೆ ಅಂದರೆ ಸ್ಥೂಲ ದೇಹದ ಮಗು. ಓಕೆ. ಗರ್ಭಾವ್ಯವಸ್ಥೆಯಲ್ಲೇ ರೆಡಿಯಾಗಿರುತ್ತೆ. ಏನು ಕಾರಣ ಆಗಿರುತ್ತೆ? ಮಗು ಗರ್ಭಾವ್ಯವಸ್ಥೆಯಲ್ಲೇ ಸ್ಥೂಲವಾದ ಮಗು ಆಗಿದೆ. ಏನು ಕಾರಣ ಇರ್ಬೋದು? ಅಂದರೆ ತಾಯಿ ತಗೊಳ್ತಕ್ಕಂಥ ಆಹಾರದಿಂದ ಇರ್ಬೋದು, ಅಥವಾ ಆ ತಾಯಿಯ ದೇಹ ಸ್ಥೂಲವಾಗಿದ್ದಾಗ ಅಲ್ಲೂ ಸ್ಥೂಲ ಬರಬಹುದೇನೋ ಗುರುಗಳೇ? ಇಲ್ಲಿ ಈಗ ನಾವು ಮಾಡ್ತೀವಿ, ನೀನು ಗರ್ಭಿಣಿ ಸ್ಥಿತಿಯಲ್ಲಿರತಕ್ಕಂಥ ಬಸ್ರಿ ಹೆಂಗಸು ರೆಸ್ಟ್ ತಗೋ ಅಂತ ಹೇಳ್ತೀವಿ. ಈ ರೆಸ್ಟ್ ತಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಮಗು ಸ್ಥೂಲವಾಗಿ ಬೆಳೆಯುತ್ತೆ. ಮಲ್ಕೋ, ತಿನ್ಕೋ, ಮಲ್ಕೋ, ಯಾಕೆಂದ್ರೆ ಎಲ್ಲೂ ಓಡಾಡಬೇಡ, ಡಾಕ್ಟ್ರು ರೆಸ್ಟ್ ಹೇಳವ್ರೆ, ನೀನು ರೆಸ್ಟ್ ತಗೋ, ಚೆನ್ನಾಗಿ ಮಗು ಬೆಳೀಲಿ, ಆರೋಗ್ಯವಾಗಿರಲಿ ಅಂತ ನಾವು ಹೇಳಿ ಬೆಳೆಸ್ತೀವಿ. ಈಗ ಮಗು ಒಳಗಡೆ ಆಬ್ಸೆಂಟ್ ಆಯಿತು. ಕಾರಣ, ಈ ಹೆಂಗಸು ಕೆಲಸ ಮಾಡಿಕೊಂಡು ಓಡಾಡಿಕೊಂಡಿದ್ದಾಗ ಒಳಗಡೆ ಮಗುವಿಗೆ ರಕ್ತ ಚಲನೆ ಚೆನ್ನಾಗಿ ಸರಾಗವಾಗಿ ಆಗ್ತಿತ್ತು. ಕೂರೋದು ಮಲಗೋದು ತಿನ್ನೋದು ಮೂರೇ ಮಾಡಿರೋದು. ಯಾಕೆ 8 ತಿಂಗಳು ಯಾವಾಗ ಆಗುತ್ತೆ, 9 ತಿಂಗಳು ಯಾವಾಗ ಆಗುತ್ತೆ ಲೆಕ್ಕ ಹಾಕೊಂಡೆ ಮಲಗಿರ್ತಾರೆ ಕೆಲವರು, ಅಲ್ವಾ? ಈ ಮಗು ಸ್ಥೂಲವಾದ ಮಗು ಆಗೋಯ್ತು. ಸೋಮಾರಿತನದ ಮಗುವನ್ನು ನಾವು ಹೆರಲಿದ್ದೇವೆ. ಯಾವ ಮಗುನ? ಸೋಮಾರಿತನದ ಮಗುವನ್ನು ನಾವು ಎತ್ತುಕೊಳ್ಳುವುದರಲ್ಲಿ ನಿಸ್ಸೀಮತೆಯನ್ನು ಪಡೆದಿದ್ದೇವೆ. ಸರ್ಟಿಫಿಕೇಟ್. ಈಗ ಯಾರು ಗೊತ್ತಾಗ್ತಿರೋದು ಗುರುಗಳೇ ನಿಜಕ್ಕೂ? ಈಗ ಯಾರ ಮಾತು ಕೇಳೋದು? ಡಾಕ್ಟರ್ ಮಾತು ಕೇಳೋದಾ? ಯಾರ ಮಾತು ಕೇಳೋದು? ಇವಾಗ ಎಷ್ಟು ಜನಕ್ಕೆ ಬೇಜಾರಾಗಲ್ಲ? ಯಾರ ಮಾತು ಕೇಳಕ್ಕಾಗಲ್ಲ ಗುರುಗಳೇ ಅವಾಗಿನ ಪರಿಸ್ಥಿತಿಯಲ್ಲಿ, ಅಲ್ವಾ? ಒಂದಂತೂ ತಿಳ್ಕೊಬೇಕು, ಇದಕ್ಕೆ ನಿದರ್ಶನ ಒಂದಿದೆ. ಇಂದಿನ ಕಾಲದಲ್ಲಿ ಡೆಲಿವರಿ ಆಗೋದು ಅರ್ಧ ಗಂಟೆ ಅಂದ್ರೂ ಕೂಡ ಬಾವಿಗೆ ಹೋಗಿ ನೀರು ತರ್ತಿದ್ದೆ, ಭತ್ತ ಕೊಡ್ತಿದ್ದೆ, ಅಡುಗೆ ಮಾಡ್ತಿದ್ದೆ, ಜಮೀನ್ಗೆ ಹೋಗಿ ಬಂದ ತಕ್ಷಣ ನಾನೇ ಹೋಗಿ ನನಗೆ ಡೆಲಿವರಿ ಆಯ್ತು, ಮನೇಲೇ ಆಯ್ತು, ಅಲ್ವಾ? ಇದು ನಿದರ್ಶನ ಇತ್ತು, ಖಂಡಿತ ಇತ್ತು. ಈಗೇನಾಗಿದೆ? ಟೆಸ್ಟ್ ಮಾಡಿಸು, ತಿನ್ನು, ಮಲ್ಕೋ, ಟೆಸ್ಟ್ ಮಾಡಿಸು, ತಿನ್ನು, ಮಲ್ಕೋ. ಮಗು ಹೆಂಗೈತೆ? ಡೆವಲಪ್ ಆಗೈತಾ? ಕಮ್ಮಿ ಆಗೈತಾ? ಶಕ್ತಿ ಬರ್ತಾ ಆಯ್ತಾ? ಇದಾಯ್ತಾ? ಇಷ್ಟ ತಾನೆ? ಅಂದರೆ ಮಗು ಶಕ್ತಿದಾಯಕವಾಗಿ ಇರುತ್ತೆ ಅನ್ನೋದು, ಇದೇ ಅನ್ನೋದು ಅಷ್ಟೇ ನಮ್ಮ ಕನ್ಫರ್ಮೇಷನ್ನು. ಆ ಮಗುವಿನ ಆರೋಗ್ಯ ಸ್ಥಿತಿ ಏನಾಗ್ತಾ ಇದೆ ಅಂತ ಯಾಕೆ ಗೊತ್ತಾಗಿಲ್ಲ ಅನ್ನೋದು ಒಂದು ಪ್ರಶ್ನೆ. ಬೇಕಲ್ಲ ಆರೋಗ್ಯ ಮಗು? ಖಂಡಿತ ಬೇಕು ಗುರುಗಳೇ. ಹುಟ್ಟಿದ ಮೇಲೆ ನೀವು ಜಾತಕ ಬರ್ಸ್ಬಿಟ್ಟು, ಕುಂಡ್ಲಿ ಬರ್ಸ್ಬಿಟ್ಟು, ಬಂಬಡಿ ಹೊಡ್ಕೊಂಡ್ರೆ ಏನು ಪ್ರಯೋಜನ? ಬೆಳೆಸಿರೋದೇ ನೀವು. ಮಗು ಬೆಳೆಸ್ಕೊಂಡಿರೋದು ಯಾವ ರೀತಿ? ಸ್ಥೂಲವಾದ ಮಗು. ಅಂದರೆ ಕಣ್ಣು ಬಿಡ್ತಾ ಇರುತ್ತೆ, ಉಸಿರಾಡ್ತಾ ಇರುತ್ತೆ, ಅಷ್ಟೇ ಮಗು ಕೈಲಿ. ನೀನು ಏನು ಹೇಳಿದ್ರು ಒಪ್ಕೊಳ್ಳಲ್ಲ, ನೀನು ಹೇಳಿದ್ರು ಅರ್ಥ ಆಗಲ್ಲ. ಎಷ್ಟು ಮಕ್ಕಳಿಲ್ಲ ಏನು ಅಂತ ಹುಟ್ಬಿಡ್ತೋ ಇದ್ದು ನನ್ನ ಹೊಟ್ಟೆಯಲ್ಲಿ ಅಂತಾರೆ. ಅದು ಹುಟ್ಟಲಿಲ್ಲ, ಅವರೇ ಮಾಡ್ಕೊಂಡಿದ್ದು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಹೇಳೋದಂತೂ ಮಗು ಬೈಯೋದು, ಏನಂತ ಹುಟ್ಬಿಟ್ಟೆ ನೀನು ನನ್ನ ಗೋಳ ಹಾಕೊಳ್ಳೋಕ್ಕೆ. ಅದಕ್ಕೂ ಮುಖ ನೋಡುತ್ತೆ, ಇದೇನು ಯಾರಿಗೆ ಹೇಳ್ತಾ ಇದ್ದೀವಮ್ಮ ನಮ್ಮವ್ವ ಅಂತ ಅದು ನೋಡುತ್ತದು. ಅಂದರೆ ಈ ಸ್ಥಿತಿಯಲ್ಲಿ ಮಕ್ಕಳು ಬಡ್ಕೋತಾ ಇದ್ದೀವಿ, ನಮ್ಗಿನ್ನೂ ಅರ್ಥ ಆಗಿಲ್ಲ. ನಿಜಕ್ಕೂ ಗೊತ್ತಾಗಿಲ್ಲ ಗುರುಗಳೇ. ಇವತ್ತಿನ ಕಾಲದಲ್ಲಿ ಒಂದು ಮಗುನ ಪಡ್ಕೊಳ್ಳೋದೇ ಒಂದು ಸಾಹಸ ಅನ್ನುವಂಥ ಕೆಲಸದಲ್ಲಿ ಇದೀವಿ ಗುರುಗಳೇ. ಅದೇ ಒಂದು ಸಾಧನೆ ಅನ್ನುವಂಥ ನಿಟ್ಟಿನಲ್ಲಿ ಆ ಮಗು ಪಡ್ಕೊಳ್ಳೋದು ಸರಿ. ಆ ಮಗುವಿಂದ ಏನು ನಿನ್ಗೆ ಉಪಯೋಗ? ಏನು ಆಗ್ತಾ ಇದೆ? ಮಗು ಚೆನ್ನಾಗಿದೆಯಾ? ಇಲ್ಲ. ಆ ಮಗು ನೀನು ಚೆನ್ನಾಗಿದೆಯಾ? ಇಲ್ಲ. ಅಂತ ಮಗು ಅವಶ್ಯಕತೆ ಇದೆಯಾ ಗುರುಗಳೇ? ನೀವು ಆ ರೀತಿ ಹೇಳ್ತೀರಾ ಗುರುಗಳೇ, ಬಟ್ ಮಗುನೇ ಇಲ್ಲದೆ ಇರೋರು ಮಗು ಬೇಕು ಅನ್ನುವಂಥದ್ದು ವಿಚಾರ ಇದ್ದೇ ಇರುತ್ತಲ್ಲ ಗುರುಗಳೇ? ಅಲ್ಲ, ಇದ್ರಲ್ಲಿ ಒಂದು ಹೇಳ್ಬೋದು, ಎಂಥದೋ ಒಂದು ಕೊಟ್ಟರೆ ಸಾಕು ಅನ್ನೋದು ನಾವೇನು ಹೇಳೋಕ್ಕಾಗಲ್ಲ. ಗುರುಗಳೇ, ಎಂಥದೋ ಒಂದು ತಗೊಳ್ಳಿ, ಯಾರು ಬೇಡ ಅಂದಿದ್ದು? ದೇವ್ರ ಹತ್ರ ಕೇಳೋದು ಹಂಗೆ, ಯಾವುದೋ ಒಂದು ಕೊಡಪ್ಪ ಅಂತ. ಅವರೇ ಕೇಳಿರೋದು ಯಾವುದೋ ಒಂದು ಕೊಡು ಅಂತ. ಅವ್ನು ಕೊಟ್ಟ, ಇವ್ರು ಈಸ್ಕೊಂಡ್ರು. ದೇವ್ರು ಯಾವುದು ವೇಸ್ಟ್ ಮಾಡಿ ಮಗುನ ಕೊಡಲ್ಲ, ನೀವೇ ಈಸ್ಕೊಂಡಿದ್ದು, ನೀವೇ ಮಾಡ್ಕೊಂಡಿದ್ದು. ದೇವ್ರು ಎಲ್ರಿಗೂ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಸಂತಾನಕ್ಕೂ ಕೂಡ ಅದರದೇ ಆದ ಒಂದು ಕ್ವಾಲಿಟಿ ಇರುತ್ತೆ, ಧರ್ಮ ಇರುತ್ತೆ. ಅದರಂತೆ ಮಗು ಮಾಡ್ಕೋಬೇಕು ಅಂತ ಧರ್ಮದಲ್ಲಿ ಇರುತ್ತೆ. ಒಬ್ಬ ಬಡವರಿಗೆ ಕಮ್ಮಿ, ಶ್ರೀಮಂತರಿಗೆ ಜಾಸ್ತಿ, ಒಳ್ಳೆ ಮಗು, ಜ್ಞಾನ ಮಗು, ಅನಾರೋಗ್ಯದ ಮಗು, ಆರೋಗ್ಯದ ಮಗು ದೇವರ ಕೆಲಸ ಅಲ್ಲ, ಅಲ್ವಾ? ಇದು ನಾವು ಮಾಡ್ಕೊಂಡಿರೋ ಮಗು, ನಾವು ಪಡ್ಕೊಂಡಿರೋ ಮಗು, ಅಲ್ವಾ? ಈಗ ಈ ರೀತಿಯಾಗಿರ್ತಕ್ಕಂತಹ ನಮಗೆ ಗಣನೆಗೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಮಗೆ ಮಂಕುತನದ ಮಗು ಯಾಕೆ ನಾವು ಪಡ್ಕೊಳ್ಳೋಕೆ ಈ ಥರ ಮಾಡ್ಕೋತಾ ಇದ್ದೀವಿ? ನಮ್ಗೆ ಬುದ್ಧಿ ಬರಬೇಕಲ್ವಾ? ಗುರುಗಳೇ, ಈಗ ಮಾಡ್ಕೊಂಡ್ಬಿಟ್ಟಿದ್ದೀವಿ ಗುರುಗಳೇ. ಈಗ ಸ್ಥೂಲಕಾಯವಾದಂಥ ಮಗುನ ಪಡ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಹೊರಗೆ ಬರೋದಕ್ಕೆ ಏನಾದರೂ ಮಾಡ್ಕೊಂಡು ಒಂದು ನಿಮಿಷ. ಇದು ಈ ಜೀವಮಾನದಲ್ಲಿ ನಾನಂತೂ ಹೇಳಲ್ಲ, ಇದು ಪಡ್ಕೊಂಡ್ಬಿಟ್ಟಿದ್ದೀವಿ, ಏನು ಮಾಡೋಣ ಪರಿಹಾರ ಹೇಳಿ ಅಂದರೆ ನಮ್ಮ ಹತ್ರ ಈ ವಿಚಾರಕ್ಕೆ ದಾರಿ ಇಲ್ಲ.
ಪಡ್ಕೊಳ್ಳೋರಿಗೆ ಮಾಹಿತಿ ಆಗುತ್ತೆ ಗುರುಗಳೇ. ಹಾಗೆ ನೀವೇನಿದ್ರು ಪಡ್ಕೊಳಕ್ ಮುಂಚೆ ತಿಳ್ಕೊಂಡ್ರೆ ಪಡ್ಕೋಬಹುದು, ಪಡ್ಕೊಂಡ ಮೇಲೆ ರಿಪೇರಿ ಮಾಡಿ ಅಂದ್ರೆ ಅದು ಮಾಡಲ್ಲ. ನೀವು ಎಲ್ಲಾರು ಕೇಳ್ಕೊಬೇಕು, ಶಾಸ್ತ್ರ ಕೇಳ್ಕೊಬೇಕು, ಏನ್ ಮಾಡೋದು ಈ ಮಗಿಗೆ ಅಂತ. ಅಂದರೆ ಮಾಡಕ್ಕಾಗದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅದಕ್ಕೆ ನೀವು ರೆಡಿ ಇರ್ಬೇಕಲ್ಲ. ಇದು ಒಂದು. ಎರಡನೇ ವಿಚಾರ, ನಾವು ಪಡ್ಕೊಳ್ಳೋಕೆ ತಿಳ್ಕೊಳ್ಳೋಕೆ ಮುಂಚೆ ಎಷ್ಟು ಇಂಚ್ ರಾಡ್ ಹಾಕಿದ್ರೆ ಪಿಲ್ಲರ್ ದಪ್ಪ ಇರುತ್ತೆ, ಬಿಲ್ಡಿಂಗ್ ಗಟ್ಟಿ ಇರುತ್ತೆ ಅಂತ ತಿಳ್ಕೊಳ್ಳದೆ ಅರ್ಜೆಂಟಿಗೆ 3 ರಾಡ್ ಹಾಕ್ಬಿಟ್ಟು ಮನೆ ಕಟ್ಬಿಟ್ಟು ಉದುಕೊಂಡು ಏನ್ ಮಾಡೋಕ್ಕಾಗತ್ತೆ ಈಗ ಅದಕ್ಕೆ, ಅಲ್ವಾ? ಹಾಗೆ ನಾವು ಪಡೆಯುವಂಥದ್ದನ್ನೇ ಸರಿಯಾಗಿ ಪಡ್ಕೋಬೇಕು. ಅಂದ್ರೆ ಯಾವುದನ್ನು ಮಾಡಬೇಕಿತ್ತು, ನಾವು ಏನು ತಿಳ್ಕೋಬೇಕಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ, ಅಲ್ವಾ? ಆರೋಗ್ಯದಾಯಕವಾದ ಮಗುವನ್ನ ಪಡೆಯುವುದಕ್ಕೆ ಗಂಡ ಮತ್ತೆ ಹೆಂಡತಿ ಏನನ್ನ ಸಿದ್ಧತೆ ಮಾಡ್ಕೋಬೇಕಿತ್ತು, ಕರ್ತವ್ಯ ಸಿದ್ಧತೆ ಏನಾಗಬೇಕಿತ್ತು ಅಂದ್ರೆ ಏನಾರು ಹೇಳಕ್ಕಾಗತ್ತಾ? ಒಂದು ಮಗುವನ್ನ ಪಡೆಯುವುದಕ್ಕೆ ಹೆಣ್ಣು ಗಂಡು ಸಿದ್ಧತೆಯಾಗುವ ಕ್ರಮ ಯಾವುದು, ಸಿದ್ಧವಾಗಿರಬೇಕಾದಂಥ ಕ್ರಮ ಯಾವುದು, ಯಾವ್ದಿರ್ಬೋದು? ಯಾವ್ದು ಹೇಳ್ಬೋದು? ಪೂಜೆ ಮಾಡೋದಾ? ಇಲ್ಲ ಗುರುಗಳೇ. ವ್ರತ ಮಾಡೋದಾ? ದೇವ್ರ ಹತ್ರ ಅರ್ಕೆ ಹೊರೋದಾ? ಮತ್ತೆ ಯಾವುದು? ಇದಿಷ್ಟರಿಂದ ಆಗೋಂಗಿದ್ರೆ ಈಗ ಹುಟ್ಟಿರೋ ಮಕ್ಕಳೆಲ್ಲ ಹಾಗೆ ಇರಬೇಕಾಗಿತ್ತು. ಮತ್ತೆ ಯಾವ ದಾರಿ ಯಾವುದು? ನಾನಿದು ಪ್ರಶ್ನೆ ಕೇಳ್ತೀನಿ ಯಾರಿಗೆ ಅಲ್ಲಿ, ದಯವಿಟ್ಟು ಮೆಸೇಜ್ ಹಾಕಿ. ನಾವು ಸಿದ್ಧವಾಗಿದ್ದೀವ ಮಗು ಪಡ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ನಮ್ಮಲ್ಲಿ ಏನು ಗುರುತಿರಬೇಕು? ನಿರ್ದಿಷ್ಟವಾದ ಗುರುತು ಬೇಕೇ ಬೇಕು. ಯಾವುದು? ಪ್ರಶ್ನೆ, ಉತ್ತರ. 6 ತಿಂಗಳಲ್ಲ 6 ವರ್ಷ ಕೊಟ್ಟಿದ್ದಕ್ಕೆ ಉತ್ತರ ಸಿಕ್ಕಲ್ಲ. ಇದೆ, ಆದರೆ ಹೇಳಕ್ಕಾಗಲ್ಲ. ಇಲ್ಲ ಅಂತ ಮಾತಿಲ್ಲ, ಅದು ಹೇಳ್ತೀನಿ ಇವಾಗ ನಾನು. ಯಾವ ರೀತಿ ಸಿದ್ಧತೆ ಆಗಬೇಕು ಗಂಡು ಹೆಣ್ಣು ಮಗುವನ್ನ ಪಡೆಯುವುದಕ್ಕೆ, ಅರ್ಹತೆ ಉಳ್ಳ ಮಗುವನ್ನ ಪಡೆಯುವುದಕ್ಕೆ ಹೆಣ್ಣು ಗಂಡು ಗಂಡ ಹೆಂಡತಿ ಯಾವ ರೀತಿ ಸಿದ್ಧತೆ ಆಗಿರಬೇಕಿತ್ತು, ಆಗಬೇಕಿತ್ತು? ಇದು ಬೇಕು ಅಂತ ಬೇಡ ಅಂತ? ಖಂಡಿತ ಬೇಕು ಗುರುಗಳೇ. ಇದಕ್ಕೆ ಹೇಳೋದೇ ಆದ್ರೆ ಕೇಳಿಸ್ಕೊಳ್ಳಿ, ಖುಷಿ ಪಡಿ, ಮಾಡೋದು ಕಷ್ಟ ಇದೆ. ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಮಾಡೋದು ಕಷ್ಟವಾಗಿದೆ ಅಂತಲೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಚ್ಚರಿಕೆ ಆಗಬೇಕು ಅಂತಷ್ಟೇ. ಎಚ್ಚರಿಕೆ ಆಗದ ಹೊರತು ನಾವು ಹೇಳಿದ್ದೆಲ್ಲ ಏನೋ ಒಂದು ರಿಪೇರಿ ಪರಿಹಾರ ಯಾವ ಕಾರಣಕ್ಕೂ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಗೆ ಪರಿಹಾರಗಳಿಲ್ಲ. ಇದು ನಾವು ಲಂಚ ಕೊಡುವಂಥ ವಿಚಾರ ಆಗತ್ತೆ. ಪರಿಹಾರ ಯಾವುದು? ಲಂಚ ಕೊಡೋ ಅಭ್ಯಾಸ ನಮಗೆ ಬೇಡ. ಕೊಡ್ಬೇಕೇನಮ್ಮ? ಬೇಡ ಗುರು. ಈ ಲಂಚದ ಮೂಲ ಹಿನ್ನೆಲೆ ಯಾವುದು ಅಂದರೆ ಪರಿಹಾರವನ್ನು ತಿಳಿಸಿ. ಈ ತಿಳಿಸಿ ಕೇಳಿಸ್ಕೊಳ್ಳಿ ಅನ್ನೋದೇ ನಮ್ಮ ದೇಶದಲ್ಲಿ ತುಂಬ ಎತ್ತರವಾಗಿ ಬೆಳೆದೋಗಿದೆ, ಮರವಾಗಿ ಎಮ್ಮರವಾಗಿ ಬೆಳೆದೋಗಿದೆ. ಪರಿಹಾರ ಹೇಳಿ, ಪರಿಹಾರ ತಿಳಿಸಿ, ಅಲ್ವಾ? ಎಲ್ಲದಕ್ಕೂ ಒಂದಿರುತ್ತೆ ಹೇಳಿ. ಎಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ ನೋಡಿ, ಎಲ್ಲದಕ್ಕೂ ಒಂದಿರುತ್ತಂತೆ. ಹೌದು. ಹೆಂಗಾಗತ್ತದು? 250 ಕಿಲೋಮೀಟರ್ ಏನು ಕೇಳದೆ ಹೋಗ್ಬಿಟ್ರದು. ಅಲ್ಲೋಗಿ ನಿಂತ್ಕೊಂಡು ಇಲ್ಲರಿ ರೋಡ್ ಇದಲ್ಲ ಅಂದ್ರೆ ಏನದು? ಅಲ್ಲಿಂದ ಆರು ಬಂದ್ಬಿಡಕ್ಕಾಗತ್ತಾ? ಹಿಂದಕ್ಕೆ ಬರಬೇಕು. ಹೌದು. ಹಾಗೆ ನೀವೇನು ತಪ್ಪು ಮಾಡಿದ್ದೀರೋ ಹಿಂದಕ್ಕೆ ಬಂದರೆ ತಪ್ಪಿಗೆ ಉತ್ತರ ಸಿಕ್ಕತ್ತೆ ಹೊರತು ಮುಂದಕ್ಕೆ ಏನು ಮಾಡ್ಬೇಕು ಹೇಳಿ ಅನ್ನೋದು ನಿಮ್ಮ ದಡ್ಡತನ ಅಂತ ಹೇಳ್ತೀನಿ. ಮುಂದೆ ಏನು ಮಾಡಬೇಕು, ಗಂಡ ಹೆಂಡತಿ ಸರಿ ಇಲ್ಲ, ಮುಂದೆ ಏನು ಮಾಡಬೇಕು ಅದಲ್ಲ, ಏನಾಗಿದೆ, ಏನಕ್ಕಾಗಿದೆ ಅಂತ ತಿಳ್ಕೋಬೇಕು. ಹಾಗಾಗಿ ನಿರ್ದಿಷ್ಟವಾದ ಒಂದು ಗುರುತು ಬೇಕು ಒಳ್ಳೆಯ ಸಂತಾನವನ್ನು ಪಡೆಯುವುದಕ್ಕೆ, ದೈವತ್ವವಾಗಿರುವಂಥ ಮಗುವನ್ನು ಪಡೆಯುವುದಕ್ಕೆ. ಇಲ್ಲಿ ಬರುತ್ತೆ ಪಿಕ್ಚರು ಯಾವುದು? ದೈವತ್ವವಾಗಿರುವಂತಹ ಮಗು ಅಂದ್ರೆ ಸದಾ ಮಗು ದೇವರ ರೀತಿಯಲ್ಲೇ ಇರ್ತಕ್ಕಂಥ ರೀತಿಯ ಮಗುವನ್ನ ಪಡೆಯುವುದಕ್ಕೆ. ಹಾಗಂತ ನಾವು ಮಾತಲ್ಲಿ ಹೇಳ್ತೀವಿ ಮಕ್ಕಳು ದೇವರ ಸಮಾನ ಅಂತ. ಹೌದು, ಸತ್ಯ ತಾನೇ? ಹೇಳೋ ಸರಿನೇ, ಆದ್ರೆ ಪಡ್ಕೊಂಡಿಲ್ವಲ್ಲ. ಆ ದೇವರಾಗಿದ್ದನ್ನ ನಾವು ಹೆಂಗೆ ತಿರ್ಸಿರ್ತೀವಿ, ಏನಕ್ಕೆ ತಿರ್ಸಿರ್ತೀವಿ ಅಂತಕ್ಕಂಥ ವಿಚಾರ ಬೇಕಾಗತ್ತೆ. ಹೌದು. ಇದಕ್ಕೆ ಒಂದು ಹೆಣ್ಣು ಯಾವ ರೀತಿ ಸಿದ್ಧತೆ ಆಗಬೇಕು ಸಂತಾನವನ್ನ ಪಡೆಯುವುದಕ್ಕೆ, ಅರ್ಹತೆ ಉಳ್ಳ ಹೆಣ್ಣು ಹೇಗಿರಬೇಕು ಸಂತಾನವನ್ನ ಪಡೆಯುವುದಕ್ಕೆ. ನಂಬರ್ 1 ವಿಚಾರ, ಎಷ್ಟು ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಇದೆ ಅಂತಂದ್ರೆ, ಕರೆಕ್ಟ್ ರೀತಿಯಲ್ಲಿ ನಿರ್ದಿಷ್ಟವಾದ ಸಮಯ 27 ದಿನದಲ್ಲಿ ಪ್ರತಿ ತಿಂಗಳು ಆ ಕ್ರಮದಲ್ಲೇ ಪ್ರತಿ ತಿಂಗಳು ರಜಾ ಆಗ್ತಕ್ಕಂಥ ಸಮಯ ಆಗಿರಬೇಕು. 27 ದಿನ ಕರೆಕ್ಟಾಗಿ ಆಗಬೇಕು. ನಿರ್ದಿಷ್ಟವಾದ ಒಂದು ಸ್ಥಿತಿ ಅದು. ಅಂದರೆ ಹೆಣ್ಣು ಸರಿಯಾದ ರೀತಿ ಕ್ರಮಬದ್ಧವಾಗಿ ದೇಹ ಆರೋಗ್ಯವಾಗಿದೆ. ಓಕೆ, ಇದು ರೆಡಿ ಇರಬೇಕು. ಹೆಣ್ಣು ಅರ್ಹತೆ. ಗಂಡಿನ ಬಗ್ಗೆ ಬರೋಣ. ಈ ಗಂಡಸು ಅಂದರೆ ಗಂಡು ಅಂತಕ್ಕಂಥ ಗಂಡ ಅಂತಕ್ಕಂಥವನು ಏನನ್ನ ಸಿದ್ಧತೆ ಆಗಬೇಕಿತ್ತು ಅನ್ನೋ ಪ್ರಶ್ನೆಗೆ ಬಂದರೆ ಇದು ಸ್ವಲ್ಪ ಕಷ್ಟನೇ. ಏನದು ಗಂಡು ಮಾಡಬೇಕಾದ ಕೆಲಸ ಅಂತಕ್ಕಂಥದ್ದು? ನಿರ್ದಿಷ್ಟವಾದ ಒಂದು ಸಮಯ
ಏನು? ದಾಂಪತ್ಯ ಸಂಯೋಗವಾಗೋ ಒಂದು ನಿರ್ದಿಷ್ಟವಾದ ಸಮಯ ಯಾವುದು? ಕ್ವಶನ್ ಮಾರ್ಕ್. ದಾಂಪತ್ಯದ ಸಂಯೋಗವಾಗುವ ಸಮಯ ಯಾವುದು? ಕ್ವಶನ್ ಮಾರ್ಕ್. ಉತ್ತರ ಬೇಕಿಲ್ಲಿ. ಯಾವುದದು ಅಂದರೆ ಅದು ಗೊತ್ತಿರತಕ್ಕಂಥ ವಿಚಾರನೇ. ಏನು? 4 ವಾರ, ತಿಂಗಳಲ್ಲಿ 4 ವಾರ. ಆ 4 ವಾರದಲ್ಲಿ ಒಂದು ವಾರದಲ್ಲಿ ಹೆಣ್ಣಿನ ಅಂಡಾಣು ಕ್ಲೀನಾಗಿ ಶುದ್ಧೀಕರಣವಾಗಿ ಅದರದೇ ಆದ ಕ್ರಮದಲ್ಲಿ ಸಿದ್ಧತೆಯಾಗಿರುವಂಥ ಸಮಯವನ್ನು ಗಂಡನಾದವನು ಕಾದು ಅದನ್ನು ಅನುಭವಿಸುವಂತಹ ಶಕ್ತಿ ಆಯಪ್ಪನ ಗೊತ್ತಿರಬೇಕು. ಯಾವ ಸಮಯದಲ್ಲಿ ಸಂಯೋಗವಾಗುವ ಒಂದು ವಿಚಾರದಲ್ಲಿ, ಯಾಕೆ ಅಂದರೆ ಆ ಒಂದು ಮಗು ಅಂತಕ್ಕಂಥದ್ದು ನಮಗೆ ನಮ್ಮ ಕುಟುಂಬಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ದೈವ ದೃಷ್ಟಿ ಇರಬೇಕು, ಅದರ ಒಂದು ಸ್ವಚ್ಛತೆ ಇರಬೇಕು, ಅದರ ಕ್ರಮ ಇರಬೇಕು. ಹೌದಲ್ವಾ? ಹೌದು ಗುರುಗಳೇ. ಈ ರೀತಿಯಾಗಿ ಗಂಡು ಸಿದ್ಧತೆಯಾಗಿರಬೇಕು. ಯಾವ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಸಂಯೋಗವನ್ನು ಹೊಂದಬೇಕು, ದಾಂಪತ್ಯವನ್ನು ಹೊಂದಬೇಕು, ಇದಕ್ಕೆ ಪ್ರಣಯ ಅಂತಾರೆ ಧರ್ಮದಲ್ಲಿ. ಏನು? ಪ್ರಣಯವನ್ನು ನಡೆಸಬೇಕು ಗಂಡು ಹೆಣ್ಣು. ಇದು ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ? ಇದು ಬೇಕು ಅಂತೀಯ ಬೇಡ ಅಂತೀಯ? ಖಂಡಿತ ಬೇಕು ಗುರುಗಳೇ. ಇವೆರಡೂ ಹೆಣ್ಣು ಗಂಡ ನಡೀತಾ ಇಲ್ಲ, ನಡೆದಿಲ್ಲ. ಹಿಂದೆ ಇತ್ತು, ಇದು ಹಿಂದೆ ಇತ್ತು, ಈಗಿಲ್ಲ. ಇದು ಏನು ಅಂದರೆ ಈ ಸಿದ್ಧತೆ, ಪೂರ್ವ ಸಿದ್ಧತೆ ಗೊತ್ತೇ ಇಲ್ಲ. ಒಂದು ಮಗು ಮಾಡ್ಕೊಳ್ಳೋದಕ್ಕೆ ಹೆಣ್ಣು ಗಂಡಿನ ನಿರ್ದಿಷ್ಟವಾದ ಗುರಿ ಯಾವುದು ಅನ್ನೋದು ಪ್ರಪಂಚದ ಇತಿಹಾಸದಲ್ಲಿ ಯಾವ ತಂದೆ ತಾಯಿನೂ ಹೇಳಿಲ್ಲ, ಯಾವ ಪುರೋಹಿತನೂ ಹೇಳಿಲ್ಲ, ಎಲ್ಲೂ ಇಲ್ಲ. ಧರ್ಮದಲ್ಲಿ ಇದೆ, ಅದಲ್ಲೇ ಉಳ್ಕೊಂಡಿದೆ, ನಾವು ಅನುಭವಿಸ್ತಾನೇ ಇದ್ದೀವಿ. ಒಳ್ಳೆ ಮಗು ಬೇಕು, ಒಳ್ಳೆ ಮಗು ಬೇಕು. ಎಲ್ಲಿಂದ ಒಳ್ಳೇದು ಬರುತ್ತೆ? ನಿಮ್ಮ ಕೈಯಲ್ಲಿರುವುದನ್ನು ನೀವು ಪಡೆಯೋದಕ್ಕೆ ಗೊತ್ತಿಲ್ಲವಾದ ಮೇಲೆ ಮಗುನೇ ಒಳ್ಳೇದು ಹೇಗೆ ಬರುತ್ತೆ? ಯೋಚನೆ ಮಾಡಬೇಕಾಗತ್ತೆ ಅಲ್ವಾ? ಹಾಗಿದ್ದ ಮೇಲೆ ಇದನ್ನ ಮಾಡ್ಕೊಳ್ಳೋಕ್ಕೆ ಗಂಡಸು ರೆಡಿ ಇರಬೇಕು, ಹೆಣ್ಣು ರೆಡಿ ಇರಬೇಕು, ಒಪ್ಕೊಳ್ಳೋಣ. ಅವರಿಬ್ಬರು ದಿಕ್ಕು ತಪ್ಪೋದಕ್ಕೆ, ಬುದ್ಧಿ ಕೆಡೋದಕ್ಕೆ ಏನೋ ಒಂದು ಆರು ಸಾಕು ಅನ್ನೋ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕಾರಣ ಏನಾಗ್ತಾ ಇದೆ? ಅವ್ರಿಗೂ ಇಷ್ಟ ಇದೆ, ಹೌದು, ಇಷ್ಟ ಇದೆ, ಈ ಥರನೇ ಇದ್ದು ಪಡ್ಕೊಳ್ಳೋಣ ಮಗುನ ಅಂತ ಕೇಳೋ ಮಟ್ಟಕ್ಕೂ ಇರ್ತಾರೆ. ಆದರೆ ಆಗಲ್ವೇ? ಇಬ್ಬರ ಮನಸ್ಸು ಕೆಡುತ್ತೆ, ಕೆಟ್ಟಿರುತ್ತೆ. ಇಬ್ಬರ ಮನಸ್ಸು ಕೆಟ್ಟಿರುತ್ತೆ. ಇದಕ್ಕೆ ಕಾರಣ ತಿಳ್ಕೊಂಡ್ರೆ ಅದಕ್ಕೆ ಉತ್ತರ ಸಿಕ್ಕತ್ತೆ. ನಾವು ಬೆಟ್ಟ ಹತ್ಕೊಂಡೋದ್ರೆ ಒಳ್ಳೇದಂತೆ ಗೊತ್ತು. ಸ್ವಾಮಿ ಮಂಡಿ ಹಿಡ್ಕತ್ತಲ್ಲ, ಏನು ಮಾಡೋದು? ಬೆಟ್ಟ ಹತ್ಕೊಂಡೋದ್ರೆ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಒಳ್ಳೇದು ಗೊತ್ತು. ಸ್ವಾಮಿ ಹತ್ಬೇಕು ನನಗೆ ಆಸೆ, ಮಂಡಿ ಹಿಡ್ಕೊಂಡ್ಬಿಡ್ತಲ್ಲ, ಏನು ಮಾಡೋದು? ಇದು ಪರಿಸ್ಥಿತಿ. ಹೌದು ತಾನೆ? ಎಲ್ರಿಗೂ ಕೂಡ ಒಳ್ಳೇದನ್ನು ಪಡೆಯೋಕ್ಕೆ ಇಷ್ಟ, ಆದರೆ ಪಡೆಯೋಕ್ಕೆ ದೇಹ ಹೊಂದಾಣಿಕೆ ಆಗಿಲ್ವೇ? ಅದಕ್ಕೂ ಪ್ಯಾಚ್ ಹಾಕೊಂಡ್ಬಿಡ್ತೀವಿ ಗುರುಗಳೇ. ಕಷ್ಟಪಟ್ಟು ದೇವ್ರು ಮಾಡಬೇಕು ಅನ್ನೋಂಥದ್ದನ್ನೆಲ್ಲ ತಗೋಬಿಡ್ತೀವಿ. ಈ ಹೊಂದಾಣಿಕೆ ಆಗುವಂತಹ ತಪ್ಪು ಎಲ್ಲಾಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಅಮ್ಮ, ನಿಜಕ್ಕೂ ಭಗವಂತ ಪ್ರತಿಯೊಂದು ಸಂದರ್ಭಕ್ಕೂ ಭಗವಂತನೇ ನಮ್ಮ ಜೊತೆಲಿ ಇರ್ತಾನೆ. ಈ ಕ್ರಮವನ್ನು ಅನುಸರಿಸಿದಾಗ, ಈ ಕ್ರಮ ಅನುಸರಿಸಕ್ಕೆ ನಮಗೆ ತುಂಬ ಕಷ್ಟಕರವಾದ ವಿಚಾರ ಆಗೋಗಿದೆ. ಈ ತಪ್ಪು ಏನಕ್ಕೆ ನಡಿಬೇಕು ಅಂತಕ್ಕಂತಹ ಉತ್ತರಕ್ಕೆ ಹೋದರೆ, ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಲೆಕ್ಕ ಏನಪ್ಪಾ ಅಂದರೆ, ಆಹಾರದ ರಾಶಿಯ ಮೂಲಕವಾಗಿ ಈ ದೇಹ ಬೆಳೆದಿರ್ತಕ್ಕಂಥದ್ದು ತಪ್ಪಾಗಿ ಆಹಾರವನ್ನು ಸೇವಿಸಿರ್ತೀವಿ ನಾವು. ಅರ್ಧ ರಾತ್ರಿನಲ್ಲೋ, 4 ಗಂಟೆ ರಾತ್ರಿಲೋ, 4 ಗಂಟೆಗೋ, 12 ಗಂಟೆಗೆ ತಿಂಡಿನೋ ಏನೋ ಒಂದು ಮಾಡಿ ಬೆಳ್ಕೊಂಡಿರ್ತೀವಿ. ಸತ್ಯ ತಾನೆ? ಅವರವರ ಅನಾನುಕೂಲಕ್ಕೆ ತಕ್ಕಂತೆ. ಈಗ ಇದೆಲ್ಲ ತಪ್ಪು ತಾನೆ? ಆ ತಪ್ಪಾದ ಆಹಾರ ಪ್ರಕ್ರಿಯೆಯಿಂದ ಏನಾಗತ್ತೆ, ನಮ್ಮ ದೇಹ ತಪ್ಪಾಗೆ ನಡ್ಕೊಳತ್ತೆ. ಬೆಳಿಗ್ಗೆ ಎದ್ದಾಗ ಚೆನ್ನಾಗಿದ್ದೆ, ಯಾಕೋ ಮೂಡ್ ಸರಿ ಆಗಲ್ವಲ್ಲ, ಏನೋ ಕೋಪ ಬರ್ತಾ ಇತ್ತಲ್ಲ ಅನ್ಕೋತಿತ್ತಾನೆ. ಇದೆಲ್ಲ ಆಹಾರದಿಂದ ನಡೀತಕ್ಕಂಥ ವೈಪರೀತ್ಯಗಳು. ಪ್ರಕೃತಿ ಅಂತ ನಾವೇನು ಹೇಳಿದ್ದೀವೋ, ಪ್ರಕೃತಿಯಲ್ಲಿ ಇದಕ್ಕಿದ್ದಂಗೆ ಮಳೆ ಬರುತ್ತೆ, ಇದಕ್ಕಿದ್ದಂಗೆ ಬಿಸಿಲು ಬರುತ್ತೆ. ಹಾಗೆ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂತಹ ಆಹಾರ ಪ್ರಕ್ರಿಯೆ ಸೂಕ್ತವಾದ ರೀತಿಯಲ್ಲಿ ತಗೊಳ್ಕೊಳ್ಳದೆ ಇದ್ದಾಗ ನಮ್ಮ ದೇಹದಲ್ಲೂ ಪ್ರಕೃತಿ ವಿಕೋಪಕ್ಕೆ ಹೋಗುತ್ತೆ. ಕೋಪ ಬರೋದು, ಬೇಜಾರಾಗೋದು, ಅಳೋದು, ಎಲ್ಲೋ ಹೋಗೋದು, ಮಲ್ಕೊಂಡ್ಬಿಡೋದು. ಸೊ ಈ ರೀತಿ ಎಲ್ಲ ಕೆಡ್ತಾ ಹೋಗುತ್ತೆ. ಈ ರೀತಿ ಕೆಟ್ಟಿರುವ ದೇಹಕ್ಕೆ ಮದುವೆ ಮಾಡ್ತಕ್ಕಂಥದ್ದು ಸರಿ ಅಂತೇಳಿ ಹೆಂಗೋ ಹಿಡಿದು ಮಾಡೋದು, ಕಷ್ಟಪಟ್ಟು ಮದುವೆ ಮಾಡಿಬಿಡ್ತಾರೆ, ಸರಿ ಹೋಗ್ತದೆ ಅಂತ. ಇದೆಲ್ಲ ಪೂರ್ತಿ ಎರಡು ವಿಚಿತ್ರವಾಗಿ ಆಗೋಗಿರುತ್ತೆ. ಎರಡು ದೇಹಗಳು ಅವನು ಹೆಂಗೋ ಮಾಡಿ ಹಿಡಿದು ಹೆಣ್ಣು ಗಂಡು ಮಾಡಿ ತಾಳಿ ಕಟ್ಟಿಸ್ಬಿಡ್ತಾರೆ. ಸರಿ ಹೋಗ್ತದೆ ಅಂತ, ಮದುವೆಯಿಂದ ಸರಿ ಹೋಗುತ್ತೆ ಅಂತ ನಮ್ಮ ಜನ ತಿಳ್ಕೊಂಡಿರೋದು. ಅಪ್ರಾಣೆ ಅಲ್ಲ, ಮದುವೆಯಿಂದ ಸರಿ ಹೋಗೋದು ಏನು ಅಂತ ಗೊತ್ತಿಲ್ಲದೆ ನಾವು ಮಾತಾಡ್ತೀವಿ, ಸುಳ್ಳೂರು ಕೂಡ. ಇದಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಇದಕ್ಕೆ ಅನುಸಾರವಾಗಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ, ದಿನಕ್ಕೆ ನಿನ್ನೆ ಹೇಳಿದೆ ನಾನು 3 ಸಮಯ ಆಹಾರ ಸೇವನೆ ಆಗಬೇಕು. 3 ಸಮಯ ನಾವು ಕ್ಲೀನ್ ಮಾಡ್ಕೋಬೇಕು ಅನ್ನೋ ಕ್ರಮ ಇರೋದು. ಆಗಲ್ಲ, ಕೊನೆ ಪಕ್ಷ 2 ಸಲನೂ ಆಗಬೇಕು.
ರಾತ್ರಿ ಸ್ವಚ್ಛತೆ ಇಲ್ಲದೆ ಮಲಗ್ತಕ್ಕಂಥ ಗಂಡ ಹೆಂಡತಿ, ರಾತ್ರಿ ಸ್ವಚ್ಛತೆ ಇಲ್ಲದೆ, ಏನು ಸ್ವಚ್ಛತೆ ಇಲ್ಲದೆ ಅಂದ್ರೆ ಕ್ಲೀನ್ ಮಾಡದೆ ಮಲಗು, ಕಂಪ್ಲೀಟ್ ಆಗಿ ನಾವು ಮಲಗಕ್ಕೆ ಮುಂಚೆ ಪೂರ್ಣವಾಗಿ ನಮ್ಮಲ್ಲಿ ಎಲ್ಲವನ್ನು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೇಗೆ ಹೋಗ್ತೀವೋ ಹಾಗೆ ಹೊಟ್ಟೆ ಶುದ್ಧಿ ಆಗಬೇಕು, ಮನಸ್ಸು ಶುದ್ಧಿ ಆಗಬೇಕು, ದೇಹ ಶುದ್ಧಿ ಆಗಬೇಕು. ಆಗ ನಾವು ಒಳ್ಳೆ ಅಚ್ಚುಕಟ್ಟಾಗಿ ಮುಖ ತೊಳೆದು ಕೈಕಾಲು ತೊಳೆದು ಬ್ರಷ್ ಮಾಡಿ ತೃಪ್ತಿಯಾಗಿ ಮಲಗುವ ಸ್ಥಿತಿಗೆ ನಾವು ಬರಬೇಕು. ಇದನ್ನು ಎಷ್ಟು ಜನಕ್ಕೆ ನಾವೀಗ ಇದನ್ನು ರಿಪೇರಿ ಮಾಡೋಕ್ಕಾಗತ್ತೆ? ಅಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಬಂದು ಬೀಗ ಲಾಕ್ ಹಾಕೊಂಡು ತಿರುಗಿ ತೆಗ್ಬಿಟ್ಟು ಹೋಗ್ಬಿಟ್ಟು ಬಂದೆ ಅಂದರೆ ಏನು ಮಾಡೋಕ್ಕಾಗತ್ತೆ? ಒಂದು. ಎರಡನೇದು, ಹೋಗ್ತೀನಿ ಅಂತ ಹೇಳಿದ್ರು ಕರೆಕ್ಟಾಗಿ ಹೋಗಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಸಂಜೆ ರಾತ್ರಿ ಮಲಗಕ್ಕೆ ಮುಂಚೆ ಮಕ್ಕಳಿಗಾಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಮಗು ಮಾಡ್ಕೊಳಕ್ಕೆ ಮುಂಚೆ ಗಂಡ ಹೆಂಡತಿ, ಮಕ್ಕಳು ಹೆಂಗಂಗೋ ಪಡ್ಕೊಂಡಿರ್ತಕ್ಕಂಥ ಮಕ್ಕಳು, ಗೊತ್ತಿಲ್ಲದೆ ಪಡ್ಕೊಂಡ್ರು ಮಕ್ಕಳು ರಾತ್ರಿ ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದಾರ ಅಂತ ಯಾವ ತಂದೆ ತಾಯಿ ಗುರುತಿಸ್ತಾ ಇದ್ದಾರೆ? ಇಲ್ಲ ಗುರುಗಳೇ. ಹೋಮ್ ವರ್ಕ್ ಮಾಡ್ಕೊಂಡ ಅಂತ ಕೇಳ್ತಾರೆ ಹೊರತು ಟಾಯ್ಲೆಟ್ಗೆ ಹೋಗಿದ್ದ ಅಂತ ಯಾವ ತಂದೆ ತಾಯಿ ಕೇಳಲ್ಲ. ಕೇಳ್ತಾರ? ನಿಜಕ್ಕೂ ಇಲ್ಲ. ಹೋಮ್ ವರ್ಕ್ ಪೂರ್ತಿ ಮುಗಿಸ್ಬಿಟ್ಟು ಮಲ್ಕೋ, ಇಲ್ಲ ಎಕ್ಸಾಮ್ ಅದೇ ಕೂತ್ಕೊಂಡು ಮಧ್ಯರಾತ್ರಿ ಗಂಟೆ ಓದು, ನಾನು ಕೂತಿರ್ತೀನಿ. ಹೌದು. ಆದರೆ ಕಂಡೀಷನ್ ಇಲ್ಲ ಹಾಕೋದು ನಾವು, ದೇಹ ಆರೋಗ್ಯ ಕೆಡಿಸ್ತೋ, ಓದೋದ್ರ ಬಗ್ಗೆ ಮಕ್ಕಳನ್ನ ತಳ್ದೋ. ಸೊ ಈ ರೀತಿಯಾದ ಒಂದು ರೀತಿಯಲ್ಲಿ ರಾತ್ರಿಯ ಸ್ವಚ್ಛತೆಯಲ್ಲಿ ನಾವು ಹದಗೆಟ್ಟಿದ್ದೀವಿ ಅಂತ ಅರ್ಥ ಆಯ್ತೇನಮ್ಮ? ಪ್ರತಿಯೊಬ್ಬರು ವೀಕ್ಷಕರ ನಿಮ್ಗೆ ಅರ್ಥ ಆಗಬೇಕು. ಬೆಳಿಗ್ಗೆ ಸಂಜೆ ಸೂರ್ಯೋದಯಕ್ಕೆ ಮುಂಚೆ ನಾವು ವಿಸರ್ಜನೆ ಆಗಬೇಕು, ರಾತ್ರಿ ಮಲಗಕ್ಕೆ ಮುಂಚೆ ವಿಸರ್ಜನೆ ಆಗಬೇಕು. ಇದು ಎರಡೂ ದೇಹ ಶುದ್ಧೀಕರಣ ಆಗತಕ್ಕಂಥ ದಿನದಲ್ಲಿ ಎರಡೂ ಸಮಯ. ಚಿಕ್ಕ ಮಕ್ಕಳು ಬಿಟ್ಟರು, ವಯಸ್ಸಾದವ್ರು ಬಿಟ್ಟು, ಮಧ್ಯದಲ್ಲಿ ನಮ್ಗೆ ಏನೋ ಬೇಕು ಅಂತಕ್ಕಂಥ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಗಂಡಿಗೆ ಈ ಸಿಸ್ಟಮ್ ಬೇಕಾ ಬೇಡವಾ ನೀನೇ ಡಿಸೈಡ್ ಮಾಡಿ. ಇದನ್ನು ಯಾರು ಕಲ್ತಿರ್ತಾರೋ, ಬೆಳಿಗ್ಗೆ ಸಂಜೆ ಎರಡೂ ಸಮಯವನ್ನು ದೇಹವನ್ನು ಶುಚೀಕರಿಸತಕ್ಕಂಥ ಯಾರು ಕ್ರಮವನ್ನು ಅನುಸರಿಸಿರ್ತಾರೋ ಅವರ ಜೊತೆಯಲ್ಲಿ ಸದಾ ಭಗವಂತ ವಾಸ ಮಾಡ್ತಾರೆ. ಇಲ್ಲಿ ಪೂಜೆ ಬರಲಿಲ್ಲ, ವ್ರತ ಬರಲಿಲ್ಲ, ತಪಸ್ಸು ಬರಲಿಲ್ಲ, ಉಪವಾಸ ಬರಲಿಲ್ಲ, ಇದರಲ್ಲಿ ದೇವಿದಾನ. ಇದು ಸತ್ಯ ಸತ್ಯ ಸತ್ಯ. ಇದನ್ನು ನಾವು ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ ಅನ್ನೋ ಸುಳ್ಳು ಹೇಳೋರು ಇದ್ದಾರೆ. ಅದಕ್ಕೆ ಉತ್ತರ, ನಿಮ್ಮ ಕುತ್ತಿಗೆಯ ಭಾಗವನ್ನು ಯಾರು ಸ್ಥೂಲ ದೇಹವಾಗಿ ಅವ್ರಿಗೇನೂ ಗೊತ್ತಾಗ್ತಾ ಇಲ್ಲ, ನಾನೇನೋ ಒಟ್ಟುಬಿಟ್ಟೆ ಅಂತ ಯಾರು ಯೋಚನೆ ಮಾಡ್ತಾರೆ, ಅವರು ಸ್ಟ್ರೈಟ್ ಆಗಿ ಬೆನ್ನು ಮಾಡಿ, ಬೆನ್ನು ಕತ್ತು ಸ್ಟ್ರೈಟ್ ಮಾಡಿ ಕೂತ್ಕೊಳ್ಳೋ ಮಗು ಹುಟ್ಟಿರಲ್ಲ, ದೊಡ್ಡವರು ಕೂಡ ಇರಲ್ಲ. ಇದು ಕೊನೆಯ ಅಭಿಪ್ರಾಯ. ಸ್ಥೂಲ ದೇಹ ಯಾರಿಗಿದೆ ಅಂದರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳಾದಿಯಾಗಿ ಡೊಂಕ ಬಿಲ್ಲು ಬಾಣದೆಲ್ಲ ಬಕ್ಕೊಂಡಿರ್ತದಲ್ಲ, ಒಂದು ಭಾಗ ಬೆನ್ನು ಬಗ್ಗಿರುತ್ತೆ, ಇನ್ನೊಂದು ಭಾಗ ಕುತ್ತಿಗೆ ಬಗ್ಗಿರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ವಿಚಾರದಲ್ಲಿ 99% ಭಾಗ ನಮ್ಮ ದೇಶ ತುಂಬ ಇಂಥವರೇ ಇರೋದು. 99 ಭಾಗ ನೇರವಾಗಿ ಕೂತ್ಕೊಳ್ಬೇಕು ಅಂತಕ್ಕಂಥ ಸತ್ಯಾಂಶವನ್ನು, ಇದನ್ನೇ ಸ್ಥೂಲ ದೇಹ, ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ಹೇಳದನ್ನು ಕೇಳಲ್ಲ, ಚೆನ್ನಾಗಿರಲ್ಲ, ನಿದ್ದೆ ಮಾಡಲ್ಲ, ಹುಚ್ಚಾಗಿ ಬದುಕುತ್ತಿರುವ ಜನರಿದ್ದಾರೆ. ಜೋಕೆ. ನೇರವಾಗಿ ಕೂತ್ಕೊ ಅಂತ ಹೇಳಿದ್ರು 10 ನಿಮಿಷ ಕೂರ್ತಾರೆ ಅಷ್ಟೇ, ಆಮೇಲೆ ಟಕ್ ಅಂತ ಬಂಡಾಗ್ಬಿಡ್ತದೆ ದೇಹ. ಮಕ್ಕಳಾದಿಯಾಗಿ ನೋಡ್ಕೊಳ್ಳಿ ನೀವು. ತಂದೆ ತಾಯಿ ಮಕ್ಕಳು ನೇರವಾಗಿ ಕುತ್ಕೋಬೇಕು, ಕುತ್ತಿಗೆ ನೇರವಾಗಿ ಕುತ್ಕೋಬೇಕು ಅಂತ ಹೇಳಿದ್ರು, ಸ್ಕೂಲಲ್ಲಿ ಕುತ್ಕೊಳ್ಳೋ ಮಗು ಹೆಂಗೆ ಪೂರ್ತಿ ಕಾಮನ್ ಬಿಲ್ ಆಗೋಗಿರ್ತದೆ. ಯಾಕೆಂದ್ರೆ ಅದಕ್ಕೆ ಓದೋ ಟೆನ್ಷನ್ನು. ಹೌದಾ? ಇನ್ನು ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾರ ಸ್ಟ್ರೈಟಾಗಿ ಕುತ್ಕೋ ಅಂತ? ಅದು ಗೊತ್ತೇ ಇಲ್ಲ ಅವ್ರಿಗೆ. ಟೀಚರ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಯಾರೇ ಆಗಿರ್ಬೋದು, ಮಕ್ಕಳು ನೇರವಾಗಿ ಕೂತ್ಕೊಳ್ಳೋದ್ರಿಂದ ವಿದ್ಯೆ ಬುದ್ಧಿ ಎಲ್ಲ ಬರುತ್ತೆ ಅಂತ ಸರಳವಾಗಿ ಹೇಳ್ತಕ್ಕಂತಹ ವಿಚಾರ ಎಜುಕೇಶನ್ ಲೈನಲ್ಲಿ ಆ ಪದನೇ ಇಲ್ಲ. ಇದೇನಮ್ಮ? ಎಲ್ಲಿಂದ ಎಲ್ಲಿವರೆಗೆ IAS IPS ಮಾಡಿರಲಿ ನೀವು, ದೇಹವನ್ನು 90 ಡಿಗ್ರಿ ಆ್ಯಂಗಲಲ್ಲಿ ಕೂತೇ ಇರಬೇಕು ಪ್ರತಿ ಹೆಣ್ಣು ಗಂಡು ಅಂತಕ್ಕಂಥ ಇತಿಹಾಸದ ಒಂದು ಲೈನ್ ಯಾವ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆಯಾ ಅಂತ ನೋಡಕ್ಕೆ ತುಂಬ ಕಷ್ಟ ಇದೆ. ಅದು ಪ್ರಿಂಟ್ ಆಗಿದ್ರು ನಮಗ ವಿಷಯ ಸಿಕ್ಕಿದೆಯಾ ಅನ್ನೋದು ಇನ್ನೊಂದು ಭಾಗ. ಗುರುಗಳೇ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಪಾರ್ವತಿ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊತಾರೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಮೀನ ರಾಶಿ, ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಓಂ ಗುರುಗಳೇ. ನಾರಾಯಣ. ಹೇಳಿ, ಯಾರು? ಮಗಳ ಮಗನ? ಮಗ ಮಗ ಮಗ. ಎಷ್ಟು ವಯಸ್ಸು ಅವನಿಗೆ? ಈಗ 17. ಏನ್ ಮಾಡ್ತಿದ್ದಾನೆ? ಈಗ 10th ಆಯ್ತು ಗುರುಗಳೇ, ಫಸ್ಟ್ PUC ಸೇರಿಸ್ಬೇಕು.
ಏನಾಗಬೇಕಿತ್ತು? ಅವನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವನ ಬಗ್ಗೆ ಅಂದ್ರೆ ಏನು ತಿಳ್ಕೊಬೇಕಿತ್ತು? ಅವನ ಆರೋಗ್ಯ, ವಿದ್ಯಾಭ್ಯಾಸ ಮುಂದೆ ಹೇಗಿದೆ ಅಂತ. ಮುಂದೆ ಏನಿದೆ ಅಂದರೆ ಯಾವುದು ಓದ್ತಾನೆ ಇಲ್ಲ ಅಂತನಾ? ಹಾ, ನೀವೇನು ಓದಿದ್ದೀರಾ? ನಾವು 10th ಗುರುಗಳೇ. ಅವ್ನು ಸ್ವಲ್ಪ ಡಮ್ ಅಂಡ್ ಡಫ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವು ಮದುವೆ ಆಗಿ 20 ವರ್ಷ ಆಯ್ತು. ಓಕೆ. ಏನು ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಬಟ್ಟೆ ವ್ಯಾಪಾರ. ಓಕೆ. ಅಂದರೆ ನೀವು ಬೆಳಿಗ್ಗೆ ಸ್ನಾನ ಮಾಡ್ತಕ್ಕಂತಹ ವಿಚಾರಕ್ಕೆ ಬಂದರೆ ಎಷ್ಟೊತ್ತಿಗೆ ಸ್ನಾನ ಮಾಡ್ತೀರಾ? 4 ಗಂಟೆ ರಾತ್ರಿ. ಯಾವಾಗಿಂದ? ಮೊದ್ಲು ನಿಮ್ನ 20 ಎಷ್ಟು ಮದುವೆ ಆದ 2 ವರ್ಷಕ್ಕೆ ಫಾಲೋ ಮಾಡಿದ್ದೆ ನಿಮ್ಮನ್ನ. ಒಂದು ನಿಮಿಷ ನಾನು ಕೇಳ್ತಿರೋದು ಮಗು ಹುಟ್ಟಕ್ಕೆ ಮುಂಚಿನ ಕತೆ ಹೇಳಿ. ಇಲ್ಲ ಆಗ ಮಾಡಿಲ್ಲ. ಸ್ನಾನ ಮಾಡಿಲ್ಲ? ಹಾ. ಅಂದರೆ ಸ್ನಾನ ಮಾಡೋ ಅಭ್ಯಾಸನೇ ಇರಲಿಲ್ವಾ ಅಂತ? ಸ್ನಾನ ಮಾಡಿದೀವಿ, ಬಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ನಾನ ಸಾಯಂಕಾಲ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು? ಇಲ್ಲ 6 ಗಂಟೆ 7 ಗಂಟೆ ಅಷ್ಟೇ. ಓಕೆ. ನಿಮ್ಮ ಯಜಮಾನ್ರು? ಅವರು ಅಷ್ಟೇ, 6 ಗಂಟೆ 7 ಗಂಟೆ. ಓಕೆ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನನ್ಗಿಬ್ರು ಮಕ್ಳು, ಬಟ್ ಒಬ್ಳು ಮಗಳು ಪ್ರಾಬ್ಲಮ್ ಆಗೋಯ್ತು. ಅಲ್ಲ, ಪ್ರಾಬ್ಲಮ್ ಆಗಲೇಬೇಕು. ಅಲ್ಲ, ನೀವು ಮಕ್ಕಳು ಪಡೆಯೋದು, ಮದುವೆ ಮಾಡ್ಕೊಳ್ಳೋದು ಏನು ಅಂತಾನೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಬಿಟ್ಟು ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಅರ್ಧ ಆಗಲೇಬೇಕಲ್ವಾ? ಈಗಲೂ ಲೆಕ್ಕ ಹಾಕೊಳ್ಳಿ, ನೀವೆಷ್ಟು ಸೋಮಾರಿಗಳು ಗಂಡ ಹೆಂಡ್ತಿ ಅಂದರೆ 17 ವರ್ಷ ಆದರೂ ಮುಂದೆ ಹೆಂಗೆ ಅಂತ ಕೇಳ್ತಾ ಇದ್ದೀರಿ ಹೊರ್ತು ನೀವೆಂತಹ ಮೊಂಡತನದಲ್ಲಿ ಜೀವನ ನಡೆಸ್ತಾ ಇದ್ದೀರ ಲೆಕ್ಕ ಹಾಕ್ಕೊಳ್ಳಿ. ಒಂದು ಮಗು ಹೋಗಿದೆ ಆದರೂ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ. ಇವನ ಬಗ್ಗೆ ಮುಂದಕ್ಕೆ ಹೆಂಗೆ ಅಂತ ಕೇಳ್ತಾ ಇದ್ದೀರಲ್ಲ, ಎಷ್ಟು ಧೈರ್ಯ, ಎಷ್ಟು ಮೊಂಡತನ ಇದೆ ಲೆಕ್ಕ ಹಾಕ್ಕೊಳ್ಳಿ ನೀವು. ನಿಮಗೆ ಭಯ ಇದೆಯಾ? ಒಂದು ಧರ್ಮದ ಬಗ್ಗೆ ನ್ಯಾಯ ಗೊತ್ತಿಗಿಸ್ಬೇಕು ಅನ್ನೋದು ಮನಸ್ಸಲ್ಲಿ ಪ್ರೀತಿ ಇದೆಯಾ? ಲೆಕ್ಕ ಹಾಕ್ಕೊಳ್ಳಿ. ನೀವೇನು ಅನ್ಕೊಂಡ್ಬಿಟ್ಟಿರ? ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಬಂದಂಗೆ ಮಕ್ಕಳು ಅನ್ಕೊಂಡ್ಬಿಟ್ರ ತಾಯಿ? ಅಲ್ಲ, ಒಂದು ನಿಮಿಷ, ನಾನು ಈ ಪ್ರಶ್ನೆಗೆ ಉತ್ತರ ಕೊಡಿ. ಗುರುಗಳೇ ಅಲ್ಲ, ವಿಚಾರ ತಿಳ್ಕೊಳ್ಳಿ. ಎಲ್ಲದಕ್ಕೂ ಬರೀ ಕೇಳ್ಕೊಂಡೇ ಸೋಮಾರಿಗಳಾಗೋಗಿದ್ದೀರಾ. ಯಾಕೆ ಅಂದರೆ ನಾವು ಪುಕ್ಸಟ್ಟೆ ಅಕ್ಕಿ ತಗೊಳ್ಳೋದು, ಪುಕ್ಸಟ್ಟೆ ಏನೋ ಸಿಗುತ್ತೆ ಅಂತ ದುಡ್ಡಿಗೆ ಅಂತ ಓಟ್ ಹಾಕ್ತೀವಲ್ಲ, ಈ ಕೆಟ್ಟ ಅಭ್ಯಾಸನ ಇದ್ರ ಮೇಲೂ ಪರಿಣಾಮ ಬೀಳ್ತಾ ಇದೆ. ಯಾಕೆ ಅಂದರೆ ನಮಗೆ ಸೋಮಾರಿತನಕ್ಕೆ ಏನೇನು ಬೇಕೋ ಅದೆಲ್ಲ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಒಂದು ಮಗು ಬೇಕು, ಒಂದು ಮದುವೆ ಮಾಡ್ಕೊಂಡ್ಬಿಡ್ಬೇಕು, ಹೆಂಗೋ ಜೀವನ ನಡೆಸ್ಬಿಡ್ಬೇಕು. ಆಗಲ್ಲ ತಾಯಿ. ರೇವತಿ ನಕ್ಷತ್ರದ ಮಗು ಹುಟ್ಟಿದೆ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ, ವಂಶದಲ್ಲಿ ಯಾವ ಕಾರಣಕ್ಕೂ ನೀವು ನ್ಯಾಯಬದ್ಧತೆಯಾಗಿರ್ತಕ್ಕಂಥ ಧರ್ಮವನ್ನು ಅನುಸರಿಸದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಊಟ, ಅನುಕೂಲಕ್ಕೆ ತಕ್ಕಂತೆ ನಿದ್ದೆ, ಅನುಕೂಲಕ್ಕೆ ತಕ್ಕಂತೆ ದೇವರು, ಅನುಕೂಲಕ್ಕೆ ತಕ್ಕಂತೆ ಶ್ರಾದ್ದಗಳು, ಈ ರೀತಿ ದಾರಿ ತಪ್ಪಿರುವ ಕುಟುಂಬಕ್ಕೆ ಬರುತ್ತೆ ರೇವತಿ ನಕ್ಷತ್ರದ ಮಗು. ಈಗ ಆ ಮಗು ಹೇಗಿರುತ್ತೆ ಅಂದರೆ, ಈಗ ಹೇಳಿದ್ರಲ್ಲ ನೀವು ಡಿಮ್ ಅಂಡ್ ಡಿಪ್ಪು, ಆ ಥರ ಡಿಮ್ ಅಂಡ್ ಡಿಪ್ ಮೈಂಡ್ ಇರುತ್ತೆ ಆ ಮಗುಗೆ. ಏನು ಅಂದರೆ ಸುಮ್ಮನೆ ಕಾಲ ಕಳೀತಕ್ಕಂಥ ರೀತಿಯಲ್ಲಿ ಸುಮ್ಮನೆ ನೋಡ್ತಾ ಇರುತ್ತೆ, ಕಣ್ಣು ಬಿಡ್ತಾ ಇರುತ್ತೆ. ಹೇಳಿದ್ದು ಅರ್ಥ ಮಾಡ್ಕೊಳ್ಳಿಲ್ವಾ, ಇದು ಗೊತ್ತಾಗ್ತಾ ಇದೆಯಾ, ಅದು ಗೊತ್ತಾಗ್ತಾ ಇಲ್ವಾ, ನೀವೇ ಪ್ರಶ್ನೆ ಹಾಕ್ಕೋಬೇಕು. ರಿಯಾಕ್ಷನ್ ಬರಲ್ಲ ಆ ಕಡೆಯಿಂದ. ಗುರುಗಳೇ, ಈಗ ಇಂಥ ಮಗುವನ್ನು ಪಡೆದಂತಹ ನೀವು ಯಾರು ತಪ್ಪು? ಮಗು ತಪ್ಪ, ನಿಮ್ಮ ತಪ್ಪ? ನಮ್ಮ ತಪ್ಪು ಗುರುಗಳೇ. ಈಗ ಇದಕ್ಕೆ ಶಾಸ್ತ್ರ ಕೇಳಬೇಕಾ, ಮಗು ಬಗ್ಗೆ ತಿಳ್ಕೊಬೇಕಾ? ಈಗ ನಿಮ್ಮ ಮಗನ ಬಗ್ಗೆ ಯಾಕೆ 17 ವರ್ಷ ಆದರೂ ನಿಮ್ಮ ಮಗನ ಬಗ್ಗೆ ತಿಳ್ಕೊಳಕ್ಕೆ ಯಾಕೆ ಟೈಮ್ ಇಲ್ವಾ, ದುಡ್ಡಿಲ್ವಾ, ಬೇಜಾರ ಏನು? ತಿಳ್ಕೊಂಡಿದೀವಿ, ಯಾರು ಕರೆಕ್ಟಾಗಿ ಹೇಳಿಲ್ಲ ಗುರುಗಳೇ. ಅಮ್ಮ, ಎಲ್ಲಾ ಕಡೆ ಕೇಳಿದ್ವಿ, ನೀವು ಒಂದ್ ನಿಮಿಷ, ನೀವು ಎಲ್ಲಾ ಕಡೆ ಹೋಗಿರೋದು ಅಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಶಾಸ್ತ್ರ ಕೇಳೋರ ಹತ್ರ, ಪಂಚಾಂಗ ಹೇಳೋರ ಹತ್ರ ಹೋದ್ರೆ ನಿಮಗೆ ಏನ್ ಹೇಳ್ಕೊಡ್ತಾರೆ? ಅದೇನೋ ಗುರುಗಳೇ, ಇವನು ಹುಟ್ಟಿದ್ 7 ವರ್ಷದ ತನಕ ಹಿಂಗ ಆದ್ಮೇಲೆ ಒಬ್ರ ಹತ್ರ ಕೇಳಿ ಒಬ್ರ ಹತ್ರ ಇಲ್ಲ ಅನ್ನಂಗಿಲ್ಲ. ನಿಮ್ ಹತ್ರ 2 ವರ್ಷದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು. ಇವನ್ ಪಾಪು 2 ವರ್ಷ ಇದ್ದಾಗ, ಆಗ ನೀವ್ ಹೇಳಿದ್ರಿ ಊರ್ ಮನೆಯಲ್ಲಿದ್ದು ನಾವು, ಈ ಮನೇಲಿ ಬಚ್ಚಲ್ ಮನೆ ಎಲ್ಲ ಸರಿ ಇಲ್ಲಮ್ಮ, ಆ ಕಾರಣಕ್ಕೂ ನಿಮ್ಗೆ ಆಗಿದೆ ಅಂತ ಹೇಳಿ ಪೂರ್ತಿ ಮಾಡ್ಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ, ಪೂರ್ತಿ ಆಗ್ಲಿಲ್ಲ. ಪುನಃ ಕಾಲ್ ಸಿಗ್ಲಿಲ್ಲ. ಆಗ ಹಳ್ಳಿ ಕಡೆಯಲ್ಲಿ ಆಯ್ತು. ನೀವು ಒಂದು ಕೆಲಸ ಮಾಡಿ, ಈಗಲೂ ಕಾಲ ಮಿಂಚಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಮನೆಯಲ್ಲಿ ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಈಗ ವಾಸ ಮಾಡೋ ಮನೆ ಎಷ್ಟು ವರ್ಷದಮ್ಮ? ಇದು ಒಂದು ಬಾಡಿಗೆ ಮನೆ ಇರೋದು ಒಂದು 5 ವರ್ಷ ಗುರುಗಳೇ. ಓಕೆ. ಈಗ ಸತ್ತೋರ್ ಫೋಟೋ ಯಾವ್ದು ಇಟ್ಕೊಂಡಿದ್ದೀರಾ ಮನೆಯಲ್ಲಿ? ಫೋಟೋ ಮೊದ್ಲು ಅತ್ತೆ ಮಾವಂದು ಇತ್ತು, ಅತ್ತೆ ಮಾವಂದು ಅಜ್ಜಿದು ಇತ್ತು. ನೀವ್ ಹೇಳಿದ್ಮೇಲೆ ಎತ್ತಿ ದೂರ ಬಿಟ್ಟಿದ್ದೀವಿ. ಅಲ್ಲ, ಒಂದ್ ನಿಮಿಷ, ಎತ್ತಿಟ್ರಿ ಸರಿ, ಅವ್ರಿಗೇನು ಮಾಡ್ಬೇಕಿತ್ತಲ್ವ, ಏನು ಮಾಡ್ಲೇ ಇಲ್ವಲ್ಲ ನೀವು ಇನ್ನು? 2 ತಿಂಗಳಲ್ಲಿ ಅವ್ರದ್ದು ವರ್ಷ ಕಾರ್ಯ ಆಯ್ತು, ನಕ್ಷತ್ರ ಎಲ್ಲ ನೋಡ್ಕೊಂಡು. ನೀವು ಎಡೆ ಇಕ್ಕದನ್ನ ಮಾಡಿದ್ದೀರಾ ತಾನೆ? ಇಲ್ಲ ಇಲ್ಲ,
ಇನ್ನೇನು ನೀವ್ ಮಾಡಿದ್ರಿ? ಹೇಳಿದ್ಮೇಲೆ ಅವ್ರಿಗೆ ನಕ್ಷತ್ರ ರಾಶಿ ಎಲ್ಲ ನೋಡ್ಕೊಂಡು ಅದೇ ತರ ಸರಕನ ಬಿಡಿಸ್ಬಿಟ್ಟು ಅಮ್ಮ ಒಂದು ನಿಮಿಷ ಕೇಳಿಸ್ಕೊಮ್ಮ. ನೀವು ಎಲ್ಲ ತಪ್ಪೇ ಮಾಡ್ತಾ ಇರೋದು. ನಾವು ಹೇಳಿದ ಮೇಲೆ ಅಂದರೆ ಕ್ರಮವಾಗಿ ಕೇಳ್ಕೋಬೇಕಿತ್ತು, ಯಾವ ದಿನದಲ್ಲಿ ಮಾಡಬೇಕು, ಯಾವ ತಿಥಿಗೆ ಮಾಡಬೇಕು ಅಂತ. ನಕ್ಷತ್ರ ಕರ್ಕೊಂಡು ಹೆಂಗೆ ಮಾಡ್ತೀಯ ನೀನು ಶ್ರಾದ್ದನ? ಏನಮ್ಮ ಯಾವ ತರ ಗುರುಗಳಿಗೆ ಏನು ಹೇಳಿ ನಾನು ಇವಾಗ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗಲ್ಲ. ಒಂದು ತಿಳ್ಕೊಳ್ಳಮ್ಮ, ಬಂದು ಪೂರ್ಣವಾಗಿ ವಿಷಯ ತಿಳ್ಕೊಂಡು ಕರ್ಮ ತೊಳ್ಕೊಳ್ಳಿ. ನೀವು ಕೂತ್ಕೊಂಡು ನಕ್ಷತ್ರ ಕೇಳ್ಬಿಟ್ಟು ಮಾಡೋದು ಅಂದರೆ ಏನು ಅರ್ಥ ಆಗತ್ತೆ? ಅದು ಸತ್ತವರಿಗೆ ತಿಥಿಯನ್ನು ಅನುಸರಿಸಿ ಮಾಡಬೇಕು, ಕ್ರಮ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದು ಹೆಂಗೆ ಆಗ್ಬಿಡುತ್ತೆ ನಿಮಗೆ ಮಾಡಿಬಿಟ್ರೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಕ್ಕಳನ್ನು ನೀವು ಮುಂದೆ ಹೆಂಗೆ ಅಂತ ಕೇಳಬೇಡಿ. ನಿಮ್ಮ ವಂಶದಲ್ಲಿ ಇರ್ತಕ್ಕಂಥವ್ರಿಗೆ ಮಾಡ್ತಕ್ಕಂಥ ಶ್ರಾದ್ದ ಕ್ರಿಯೆಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ನೀವು ಮಕ್ಕಳ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರು ಇದನ್ನು ತಿಳ್ಕೊಂಡು ಮಾಡಲ್ವೋ ಅವರೆಲ್ಲ ಜೀವನ ಪರ್ಯಂತ ಬರೀ ಕೇಳ್ಕೊಂಡು ಜೀವನನೇ ಒಂದಿನ ಪ್ರಾಣ ಬಿಡಬೇಕಾಗತ್ತೆ. ಮೊದಲು ಕರೆಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ಹಲೋ, ಜಯಂತಿ ಅವರೇ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಾ? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ನಮ್ಮ ನಕ್ಷತ್ರ ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ಹಲೋ. ಹೇಳಿ. ಹರಿ ಓಂ ಗುರುಜಿ. ನಾರಾಯಣ ಹೇಳಿ. ಯಾರು ರೇವತಿ ನಕ್ಷತ್ರ? ನಂದೇ ಗುರುಜಿ. ಕರೆಕ್ಟಾಗಿ ಗೊತ್ತಾ? ಸುಮ್ಮನೆ ಏನು ಅಂದಾಜಾಗಿ ಹೇಳ್ತಾ ಇದೆಯಮ್ಮ? ಇಲ್ಲ, ಕರೆಕ್ಟಾಗಿ ಗೊತ್ತಿದೆ. ಹೇಗೆ ಗೊತ್ತಿದೆ? ಹುಟ್ಟಿದ್ದಕ್ಕೆ ಅಂದ ಸುಮ್ಮನೆ ಎಟ್ಟಿದ್ದಕ್ಕೆ ಹೆಸರಿದೆ ಅಂತನಾ? ನಮ್ಮ ತಂದೆ ತಾಯಿ ಕೇಳಿರ್ಲ, ನಾನೇ ಅದೇನೇ ನಿಮ್ಮದೇ ಪ್ಲ್ಯಾನ್ ಇದು, ರೇವತಿ ನಕ್ಷತ್ರ. ಹೌದಲ್ವಾ? ಹಾಂ, ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ. ಹಾ, ಕೇಳಿಸ್ತಾ ಇದೆ ಗುರುಜಿ. ಮತ್ತೆ ನೀವು ನಿನ್ನ ಹೆಸರಿಗೆ ನೀವು ರೇವತಿ ಅಂತ ಇಟ್ಕೊಂಡ್ಬಿಟ್ರೆ ನಾನು ಯಾವ ಆದ್ರ ಲೆಕ್ಕದಲ್ಲಿ ಹೇಳಮ್ಮ? ಹೋಗ್ಲಿ, ಏನಾಗಬೇಕಿತ್ತು ಹೇಳು. ನನ್ನ ಹೆಸರೇ ನಕ್ಷತ್ರ ತಕ್ಕಂತೆ ನನ್ನ ಹೆಸರೇ ಇಟ್ಟಿಲ್ಲ ಗುರುಜಿ. ಮತ್ತೆ ಹೆಂಗೆ ಕೇಳ್ತೀಯ? ಈಗ ಯಾರು ಹೇಳೋದು? ನಾನು ನಕ್ಷತ್ರ ಕೇಳೋದ ನಿನ್ಗೆ ಹೇಳೋದ? ಹೆಂಗೆ ಹೇಳೋಕ್ಕಾಗತ್ತೆ? ನಾನೇ ಡೇಟ್ ಆಫ್ ತಗೊಂಡು ಅಯ್ಯೋ, ಕೇಳಿ. ಆಯ್ತು, ಏನು ಬೇಕು ಹೇಳಮ್ಮ, ಹೋಗ್ಲಿ. ಆರೋಗ್ಯದ ಬಗ್ಗೆ ಬೇಕಿತ್ತು ಗುರುಜಿ. ಎಷ್ಟು ವಯಸ್ಸು? 43. ಓಕೆ. ಮಕ್ಕಳು? ಮಕ್ಕಳು 2. ಹೆಣ್ಣ ಗಂಡ? 1 ಹೆಣ್ಣು 1 ಗಂಡು. ಕೊನೆ ಮಗು ಯಾವುದು? ಹೆಣ್ಣು ಮಗು. ಏನು ಹೆಸರು, ಏನು ನಕ್ಷತ್ರ ಮಗುದು ಗೊತ್ತಿದೆಯಾ ಇಲ್ವಾ? ಮಗುದು ಉತ್ತರ ಭಾದ್ರ ನಕ್ಷತ್ರ. ಎಷ್ಟು ವಯಸ್ಸು ಮಗುಗೆ? 21. ಏನು ಮಾಡ್ತಿದ್ದಾಳೆ? ಓದ್ತಾ ಇದ್ದಾಳೆ. ಟಿ ವಿ ಜಾಸ್ತಿ ಓದ್ತಾಳ, ಮೊಬೈಲಲ್ಲಿ ಜಾಸ್ತಿ ಓದ್ತಾಳ? ಮೊಬೈಲಲ್ಲೇ ಜಾಸ್ತಿ ಓದ್ತಾಳೆ. ಓದ್ತಾವಳೆ. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ಯಾವತ್ತು ಗೊತ್ತಾಗುತ್ತೋ ಗೊತ್ತಿಲ್ಲ. ಕಾಯ್ಕೊಂಡಿದೆ ನಿಮಗೆ ಒಂದು ದೊಡ್ಡ ಗಂಡಾಂತರ. ಕೇಳಮ್ಮ, ಏನು ಗಂಡಾಂತರ ಅಂತ? ಸುಮ್ಮನೆ ಆಗ್ಬಿಟ್ಟಲ್ಲ. ಭಯ ಆಗುತ್ತೆ ಗುರುಜಿ. ಅಲ್ಲ, ಭಯ ಆಗಲೇಬೇಕು. ಒಳ್ಳೆ ಕತೆ ಅಲ್ಲ. ಮಕ್ಕಳು ಬೆಳೆಸೋದು ಭಯ ಯಾಕೆ ಅಂದರೆ ನಿಮ್ಗೇನು ಗೊತ್ತಿಲ್ಲ, ಭಯ ಬೀಳ್ತೀರ ಅಷ್ಟೇ. ಭಯ ಮಕ್ಕಳ ಬಗ್ಗೆ ಯಾಕೆ ಭಯ ಬೀಳಬೇಕು ಅಪ್ಪ ಅಮ್ಮ ಅಂದರೆ, ಮಕ್ಕಳ ಬಗ್ಗೆ ಏನು ತಿಳ್ಕೊಳ್ಳಿಲ್ಲ ಭಯ ಬೀಳಲೇಬೇಕು. ಯಾವ ಟೈಮಲ್ಲಿ ಫೋನ್ ಎಲ್ಲಿ ಬರುತ್ತೋ, ಯಾವ ಫೋನು ಎಲ್ಲೋಗಿ ಟ್ರ್ಯಾಕ್ ಮಾಡುತ್ತೋ, ಆ ಫೋನು ಯಾವಾಗ ಬ್ರೇಕ್ ಆಗುತ್ತೋ, ಆ ವಿಚಾರ ನಮಗೆ ಯಾವಾಗ ಬರುತ್ತೋ, ಬೀದಿಲಿ ನಿಂತ್ಕೊಂಡು ಏನು ಅಳಬೇಕಾಗುತ್ತೋ, ಏನು ಜಗಳ ಮಾಡಬೇಕಾಗುತ್ತೋ, ಇದೆಲ್ಲವೂ ನಿಮ್ಮನ್ನು ಕಾಡಿಸ್ತಾ ಇರತಕ್ಕಂಥ ದೊಡ್ಡ ಏಕೈಕ ಪ್ರಶ್ನೆ ಅಂದರೆ ಉತ್ತರಾಭಾದ್ರ ಮಗುವನ್ನು ಪಡೆದಂಥ ತಂದೆ ತಾಯಿಗೆ ಕಟ್ಟಿಟ್ಟ ಬುತ್ತಿ. ಯಾವ ಟೈಮಲ್ಲಿ ಏನು ಬ್ಲಾಸ್ಟ್ ಆಗುತ್ತೋ, ಏನಾಗುತ್ತೋ, ನಿದ್ದೆ ಮಾಡೋಂಗಿಲ್ಲ, ಊಟ ಮಾಡೋಂಗಿಲ್ಲ. ಇದೇ ದೊಡ್ಡ ಶಿಕ್ಷೆ ಭಗವಂತ ಕೊಟ್ಟಿರೋದು. ತಿಳ್ಕೊಳ್ಳದೆ ಬದುಕಕ್ಕೆ ಹೋದರೆ ಜೀವನ ಪರ್ಯಂತ ಭಯಾನೇ. ಅಮ್ಮ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಅವಳು ಕುಂತ್ಕೊಂಡಿರೋ ನಿಜಕ್ಕೂ ನಿನ್ನ ಮಗಳು ಕೂತ್ಕೊಳ್ಳೋದು ಸ್ವಲ್ಪ ಸ್ಟೈಲ್ ನೋಡಮ್ಮ. ಕತ್ತು ಯಾವಾಗಾದ್ರೂ ಸ್ಟ್ರೈಟ್ ಐತೇನಮ್ಮ? ಇಲ್ಲ ಗುರುಜಿ, ನಾ ಹೇಳ್ತಾ ಇರ್ತೀನಿ. ಅಲ್ಲ, ಹೇಳ್ತಾ ಇರೋದಲ್ಲ ತಾಯಿ. ನಿನ್ನ ಹೊಟ್ಟೆಲ್ಲಿ ಹುಟ್ಟಬೇಕಾದ್ರೆ ನೀನು ಅದೇ ಕೆಲಸನೇ ಮಾಡಿರೋದು. ಈಗ ಹೇಳೋದೇನು ಬಂತು? ಇವತ್ತು ಅದನ್ನೇ ಹೇಳ್ತಾ ಇರೋದು. ಮಗು ಹೊಟ್ಟೆಯಲ್ಲಿರಬೇಕಾದ್ರೆ ತಾಯಂದಿರಿಗೆ ಮಾಡ್ಕೊಂಡಂತ ನಡ್ಕೊಂಡಿರ್ತಕ್ಕಂಥ ಕ್ರಿಯೆ ಗೊತ್ತಾ? ಮಗು ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿತ್ತಾ? ಮಗುವನ್ನು ಗರ್ಭಾವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಹೇಗೆ ಮಗುವನ್ನು ಕೇಳಿಸ್ಬೇಕು, ಮಗು ಕಿವಿಗೆ ಏನು ಕೇಳಬೇಕು, ನಮ್ಮ ಕಿವಿಗೆ ಏನು ಕೇಳಿಸ್ಕೋಬೇಕು, ನಾವು ಹೇಗೆ ಊಟ ಮಾಡಬೇಕು, ಈ ಸತ್ಯನೇ ಗೊತ್ತಿದೆ. ಮಗು ಮಾಡ್ಕೊಂಬಿಟ್ಟು ನಾನು ಹೇಳ್ತೀನಿ ಸ್ವಾಮಿ ನೆಟ್ಟಕ್ಕೆ ಕೂತ್ಕೊ ಅಂತ. ಎಲ್ಲಿ ನೆಟ್ಟಕ್ಕೆ ಕೂತ್ಕೊಳ್ಳೋಕೆ? ನೆಟ್ಟಗಿದ್ರೆ ತಾನು ಕೂತ್ಕೊಳ್ಳೋದು. ಬೆಂಡಾಗೋಯ್ತಲ್ಲ. ನೋಡಿದ್ಮೇಲೆ ನಮಗೆ ಗೊತ್ತಾಗಿದ್ದು ಗುರುಜಿ. ಆಯಿತು ಕಣಮ್ಮ, ಈಗಲೂ ತಿಳ್ಕೊ. ಈ ಗಂಡ ಹೆಂಡ್ತಿ ನೀವು ಮಾಡಿರೋ ಕೆಲಸ ಏನು? ಎಲ್ಲಿ ತಿಳ್ಕೊಂಡಿದ್ದೀರಾ? ಹೋಗಿ ಶಾಸ್ತ್ರ ಕೇಳೋ ಕೇಳ್ಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ರೆ ಹೆಂಗಾಗತ್ತೆ ಅದು? ಮಕ್ಕಳನ್ನ ಯಾಕಮ್ಮ ದಾರಿ ತಪ್ಪಿಸ್ತೀರಾ? ನೀವೇ ಮಕ್ಕಳನ್ನ ದಾರಿ ತಪ್ಪಿಸೋದು. ಲವ್ ಮಾಡಲಿ, ದಾರಿ ತಪ್ಪಲಿ, ಎಲ್ಲದಕ್ಕೂ ಕಾರಣ ತಂದೆ ತಾಯಿನೇ. ದಯವಿಟ್ಟು ಮಕ್ಕಳಿಗೆ ನೀವು ಹೇಳ್ಬೇಡಿ ನೀನು ಹಿಂಗೆ ಮಾಡಿದೆ ಅಂತ. ನೀವು ಅದಕ್ಕೆ ರೆಡಿ ಮಾಡಿ ಬಿಟ್ಟಿದ್ದೀರಾ ಗೊತ್ತಿಲ್ಲದೆ. ಅವ್ರು ಮಾಡ್ತಾರೆ, ತಪ್ಪೇನು? ಅನುಭವಿಸಿ.
ಯಾವ ಶಾಸ್ತ್ರ ಕೇಳಿದ್ರು ರಿಪೇರಿ ಮಾಡೋಕ್ಕಾಗಲ್ಲ, ಯಾವ ಪೂಜೆ ಮಾಡಿದ್ರು ಸರಿ ಮಾಡೋಕ್ಕಾಗಲ್ಲ. ನಿಮ್ಮ ಎಚ್ಚರಿಕೆ ಮುಖ್ಯ. ತಂದೆ ತಾಯಿ ಮಕ್ಕಳ ಬಗ್ಗೆ ಎಚ್ಚರಿಕೆ ಯಾವುದು ಅಂದರೆ ನೋಡ್ಕೊಳ್ಳೋದಲ್ಲ. ಜೋಪಾನ ಕಣವ, ಸೈಡಲ್ಲೇ ಹೋಗು, ಯಾರ ಜೊತೆಗೂ ಮಾತಾಡಬೇಡ ಕಣವ, ಮೊಬೈಲ್ ಜಾಸ್ತಿ ನೋಡಬೇಡ ಕಣವ. ಇದು ಎಚ್ಚರಿಕೆನಾ? ಇದು ಯೋಚನೆ ಮಾಡಿ. ಮಕ್ಕಳ ಬಗ್ಗೆ ಎಚ್ಚರಿಕೆ ಯಾವುದು? ಮಕ್ಕಳ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿಯನ್ನು ಗಮನಿಸೋದು ಎಚ್ಚರಿಕೆನಾ? ನೀವು ಬುದ್ಧಿ ಹೇಳೋದು, ಓದಿಸೋದು ಎಚ್ಚರಿಕೆನಾ? ಸ್ವಲ್ಪ ಯೋಚನೆ ಮಾಡಿ ಅಮ್ಮ. ಪ್ರಪಂಚದಲ್ಲಿ ಯಾರು ರಿಪೇರಿ ಮಾಡೋಕ್ಕಾಗತ್ತಾ ಇದನ್ನ? ಆಗಿದೆಯಾ ಹೋಗಲಿ. ಇನ್ನೂ ನೀವು ಮಂಡತನದಲ್ಲೇ ಮಕ್ಕಳು ಬೆಳೆಸ್ಕೊಂಡು ಶಾಸ್ತ್ರ ಕೇಳ್ಕೊಂಡು ಊರೆಲ್ಲ ಸುತ್ತಕೊಂಡು ದೇವ್ರಿಗೆ ಅರ್ಕೆ ಕಟ್ಕೊಂಡು ಬೆಳಗ್ತಾ ಇದ್ರಲ್ಲ, ಯಾವ ಪುರುಷಾರ್ಥಕ್ಕೆ ಬದುಕು? ಸಮಾಜ ಎಷ್ಟು ಮಟ್ಟಕ್ಕೆ ಕೆಡ್ತಾ ಇದೆ. ಟಿ ವಿಗಳು ಬೇಜಾನ್ ನೋಡ್ತಾ ಇದ್ದೀರಾ, ದಿನಕ್ಕೆ 28 ನಡೀತಾ ಇದೆ ವಿಚಿತ್ರಗಳು. ಇದಕ್ಕೆಲ್ಲ ತಂದೆ ತಾಯಿ ಹೊಣೆ ಆಗಬೇಕು ಅಂತ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ಸತ್ಯವನ್ನು ಯಾರು ಹೇಳ್ತಾ ಇಲ್ಲ ತಾಯಿ. ಬರಕ್ಕಾಗ್ತಾ ಇಲ್ಲ ಗುರುಜಿ. ಅಲ್ಲ, ಬರೋಕ್ಕಾಗೋದು ಇಲ್ಲ. ನೀವೆಲ್ಲಿ ಬರೋಕ್ಕಾಗತ್ತೆ? ಉತ್ತರಾಭಾದ ನಕ್ಷತ್ರ ಅಲ್ವಾ? ಮಾಟ ಮಂತ್ರ, ಅಮಾವಾಸ್ಯೆ ತಡೆ ಹೊಡಿಸೋದು, ಅಲ್ಲೆಲ್ಲೋ ಯಂತ್ರ ಕಟ್ಟಿಸ್ಕೊಳ್ಳೋದು, ಇಲ್ಲಿ ಶಾಸ್ತ್ರ ಕೇಳಕ್ಕೆ ಹೋಗೋದು, ಯಾರೋ ಮಾಡಿಸೋರೆ ಅಂತ ಮನೆಗೆ ಮಾಡಿಸ್ಕೊಳ್ಳೋದು, ಮನೆ ತುಂಬ ಕಟ್ಟಿಸ್ಕೊಳ್ಳೋದು, ಆಮೇಲೆ ಕತ್ಗೊಂದು ಹಾಕ್ಕೊಳ್ಳೋದು, ಕೈಗೊಂದು ಹಾಕ್ಕೊಳ್ಳೋದು, ಬ್ಯಾಗಲ್ಲೊಂದು ಇಟ್ಕೊಳ್ಳೋದು, ಕುಂಕುಮಾರ್ಚನೆ ಮಾಡಿಸೋದು, ಇದೇ ನಡಿಬೇಕು ನಿಮಗೆ. ದೈವಶಕ್ತಿ ಯಾವ ಕಾರಣಕ್ಕೂ ಸಿಗಲ್ಲ. ಇವತ್ತೊಂದಲ್ಲ ಹೇಳ್ತಾ ಇಲ್ಲೋ, ಒಂದು 300 ವರ್ಷದ ಕಥೆ ಇದು ನಿಮ್ಮ ಕುಟುಂಬದ್ದು. ಉತ್ತರಾಭಾದ್ರ ನಕ್ಷತ್ರ ಮಗು ಹುಟ್ಟಿದೆ ಅಂದರೆ ಮಾಂತ್ರಿಕ ವಾಮಾಚಾರದ ಪೂಜೆಯನ್ನು ಬಂದಿರತಕ್ಕಂಥ ಕುಟುಂಬ. ಇವರಿಗೆ ದೈವಶಕ್ತಿ ಸಿಕ್ಕಲ್ಲ, ಭಯದಲ್ಲೇ ಬದುಕಬೇಕು. ಈ ಸತ್ಯವನ್ನು ತಿಳ್ಕೊಳ್ಳದೆ ನಿಮ್ಮ ಮಗಳನ್ನ ಇಷ್ಟು ವಯಸ್ಸಾದ್ರೂ ಇನ್ನೂ ಮನೇಲಿಟ್ಕೊಂಡು ನೀವು ಈಗ ಕೇಳ್ತಾ ಇದೆಯಲ್ಲ ತಾಯಿ, ದಯವಿಟ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಹೆದರ್ಕೊಳ್ಳೋದಲ್ಲ, ನಾನು ಹೆದರಿಸ್ತಾ ಇಲ್ಲ. ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದು ಪ್ರಯತ್ನ ಮಾಡಿ. ಆರೋಗ್ಯ ಸ್ಥಿತಿಯನ್ನು ತಿಳ್ಕೊಳ್ಳಿ. ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ನೀವು ಪೂಜೆ ಮಾಡ್ತಿರೋ ಬಿಡ್ತೀರೋ ಎರಡನೇ ವಿಷಯ. ಮಕ್ಕಳ ಆರೋಗ್ಯ ಸ್ಥಿತಿ, ಆಹಾರ ಸ್ಥಿತಿ, ಇದು ಆಹಾರ ಶಿಕ್ಷಣ ಅಂತಾರೆ. ಊಟ ಮಾಡೋದ್ರ ಬಗ್ಗೆ ತಂದೆ ತಾಯಿ ತಿಳ್ಕೊಂಡ್ರೆ ಸಾಕು. ಮಕ್ಕಳಿಗೆ ಊಟ ಮಾಡ್ತಾ ಇರೋ ರೀತಿಯನ್ನು ತಿಳ್ಕೊಂಡ್ರೆ ಸಾಕು, ಸತ್ಯ ಅರ್ಥ ಆಗತ್ತೆ. ಇದೆಲ್ಲೂ ನಿಮ್ಗೆ ಸಿಕ್ಕಲ್ಲ. ಬಂದರೆ ನಮ್ಮ ಹತ್ರನೇ ಬಂದು ರಿಪೇರಿ ಮಾಡ್ಕೋಬೇಕೆ ಹೊತ್ತು ಪ್ರಪಂಚದಲ್ಲಿ ಯಾರ ಹತ್ರನೂ ಈ ಕ್ಯಾಸೆಟ್ ಇಲ್ಲ. ತಿಳ್ಕೊಳ್ಳಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಷಣ್ಮುಗ ಅವರೇ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ನಮ್ಮ ಮಗನ ಬಗ್ಗೆ ಅವ್ರದ್ದು ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ, ಕಟಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಸರ್, ನಮಸ್ಕಾರ ಗುರುಗಳಿಗೆ. ನಾರಾಯಣ. ಯಾರು ಮಗ? ಎಷ್ಟು ವಯಸ್ಸು? ಸರ್, ಮಗ ಈಗ 38 ಸರ್. ಏನು ಮಾಡ್ತಿದ್ದಾನೆ ಸರ್? ಈಗ BE ಕಂಪ್ಲೀಟ್ ಆಗಿ ಹಾಂ ಈ ಬೇರೆ ಕಡೆ ಎಲ್ಲ ಒಂದು 4-5 ಕಡೆಗೆ ಮಾಡಿ ಮತ್ತೆ ಬಿಟ್ಟು ಈಗ ಮನೆಗೆ ಅದಾನ. ಈಗ ಮದುವೆ ಮದುವೆ ಆಯ್ತು ಸರ್. ಮದುವೆ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು? ಆದ್ರೂ ಈ ಎಲ್ಲ 2 ವರ್ಷ ಆಯ್ತು ಈಗ. ಮಗು ಬಂತಾ? ಇಲ್ಲ ಸರ್, ಇನ್ನೂ ಇಲ್ಲ. ಓಕೆ. ಅದಕ್ಕೆ ಮುಂದೆ ಜಾಬ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳೋಣ. ಅಲ್ಲ, ನೀವು ಇದೆಲ್ಲ ನಂಬಿಕೆ ಇದೆಯಾ ನಿಮಗೆ? ಕೇಳಿ ತಿಳ್ಕೊಬೇಕು ಅಂತ ನಂಬಿಕೆ ಮೊದಲಿಂದ ಇತ್ತಾ, ಈಗ ಬಂತಾ? ಇಲ್ಲ, ಮೊದಲಿಂದ ಐತೆ ಸರ್ಗೆ. ಮತ್ತೆ ಯಾಕೆ ತಿಳ್ಕೊಂಡಿಲ್ಲ? ಮಗು ಪುನರ್ವಸು ನಕ್ಷತ್ರಕ್ಕೆ ಹುಟ್ಟುವುದಕ್ಕೆ ಕಾರಣ ಏನು? ಮಗು ಆರೋಗ್ಯ ಏನಾಗಿದೆ? ಈ ಮಗು ಹುಟ್ಟಿದ್ದಕ್ಕೆ ಅಪ್ಪನಿಗೆ ಏನು, ಅಮ್ಮನಿಗೆ ಏನು? ಇದು ತಿಳ್ಕೊಬೇಕಿತ್ತಲ್ವಾ? ಯಾಕೆ ತಿಳ್ಕೊಳ್ಳಿಲ್ಲ? ಹಾ, ಹೇಳೋರಿಲ್ಲ ಸರ್ ಯಾರು ಅಂತ. ಹೇಳೋರಿಲ್ಲ ಅಂತೀರಾ? ಓಕೆ. ನಿಮ್ಮ ಶ್ರೀಮತಿಯವರ ಆರೋಗ್ಯ ಹೇಗಿದೆ? ಅದೇ ಅವ್ರಿಗೆ ಸ್ವಲ್ಪ ಸರ್, ಅಷ್ಟೇ, ಬಿಟ್ರೆ ಏನಿಲ್ಲ. ಅಲ್ಲ, ಬೇರೆ ಏನಿಲ್ಲ, ಅಷ್ಟೇ ಇರೋದು. ಆದರೂ ಬೆಳಿಗ್ಗೆ ಎದ್ದು ನಿಮ್ಮ ಶ್ರೀಮತಿಯವರು ಸ್ನಾನ ಮಾಡೋದು ನೀವಾ, ನಿಮ್ಮ ಶ್ರೀಮತಿಯವರ ಮೊದಲು ಸ್ನಾನ ಮಾಡೋದು? ಮೊದಲು ಸ್ನಾನ ಮಾಡೋದು ಶ್ರೀಮತಿ ಇರ್ತಾರೆ. ಯಾವಾಗ ಹೇಳ್ತಾರ? ನಾನು ನಿಮ್ಮ ಮಗ ಹುಟ್ಟಕ್ಕಿಂತ ಮುಂಚಿನ ಅಭ್ಯಾಸ ಹೇಳ್ತೀನಿ. ಇಲ್ಲ ಸರ್, ನಾನು ಮೊದಲಿಗೆ ನಾನೇ ಮಾಡ್ತಿರ್ತೀನಿ. ನಾನು ಸರ್ವಿಸ್ನಾಗ ಇದ್ದೆ ಅವಾಗ. ಅದನ್ನೇ ಹೇಳ್ತೀನಿ. ನೀವು ನಿಮ್ಮ ಮಗ ಹುಟ್ಟಕ್ಕೆ ಮುಂಚೆ ಮೊದಲು ಸ್ನಾನ ಮಾಡ್ತಿದ್ದು ನೀವು? ಹೌದೌದು, ನಾನೇ ಮಾಡ್ತಿದ್ದೆ. ಯಾಕಂದ್ರೆ ನನಗೆ 7 ಗಂಟೆಗೆಲ್ಲ ಹೋಗ್ಬೇಕು ನಾವು ಆಫೀಸ್ಗೆ. ಈಗ ತಿಳ್ಕೊಳ್ಳಿ, ಒಂದು ನಿಮಿಷ ತಿಳ್ಕೊಳ್ಳಿ. ಮನೆ ಮಹಾಲಕ್ಷ್ಮಿ ಅನ್ನಿಸ್ಕೊಂಡವರು ದೀಪಲಕ್ಷ್ಮಿಯನ್ನ ಬೆಳಗಬೇಕಾ, ಗಂಡಸರು ದೀಪಲಕ್ಷ್ಮಿ ಬೆಳಗಬೇಕಾ? ಯೋಚನೆ ಮಾಡಿ. ಹೌದೌದು ಸರಿ ತಾನೇ ಇದು? ಹೌದೌದು, ಕರೆಕ್ಟ್. ಅಂದ ಮೇಲೆ ನಿಮ್ಮ ಮನೆಯಲ್ಲಿ ಅಡ್ಡದಾರಿ ಹಿಡಿತಕ್ಕಂಥ ವಿಚಾರ ಇದೆ. ಮನದೇವರನ್ನ ಬಿಟ್ಟು ಅನ್ಯ ದೇವರನ್ನ ಪೂಜಿಸುವುದು, ಅನ್ಯ ದೇವರನ್ನ ನಂಬುವುದು. ಮನೇಲಿ ಎಷ್ಟು ಫೋಟೋ ಇಟ್ಕೊಂಡಿದ್ದೀರಾ? ಅದೇ ನಮ್ಮ ಮನೆ ದೇವರು ಫೋಟೋ ಒಂದು ಇದೆ ಸರ್, ಒಂದು ಗಣೇಶ ಫೋಟೋ ಇದೆ. ಮನೆದೇವ್ರು ಯಾವುದು? ಮಂದೆ ನುಂಕಮನೆ ಸಿದ್ದೇಶ್ವರ ಅಂತ ಹೇಳಿ ಇಲ್ಲೇ ನಮ್ಮ ಮಾತಾಡ್ಬರ ಹತ್ರ. ಹೆಣ್ಣು ದೇವರು? ಗಂಡ ದೇವ್ರು ಸರ್. ಹೆಣ್ಣು ದೇವರಿಲ್ಲ, ಇಲ್ಲೇ ನಮ್ಮ ಇದು ದುರ್ಗಮ್ಮ ಅಂತ ಹೇಳಿ ನಮ್ಮ ಬಳ್ಳಾರಿಯಲ್ಲಿ ಫೇಮಸ್ ಸರ್. ಅದನ್ನ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಗಂಡು ದೇವರು ಶಿವ ಅಂತ ಆಯ್ತು ಅಲ್ವಾ? ಹೌದು. ಹೆಣ್ಣು ದೇವರು ಯಾವುದು? ಹೆಣ್ಣು ದೇವರು ಅದೇ ಲಕ್ಷ್ಮಿ ಸರ್. ಅದೇ ದುರ್ಗಾ ಲಕ್ಷ್ಮಿ ಅಂತೇಳಿ.
ಹೆಂಗಾಗತ್ತೆ ಅನ್ನೋ ಸ್ವಲ್ಪ ಯೋಚನೆ ಮಾಡಿ. ಎಂತಹ ದುರಂತ ಅಂದರೆ ನಿಮ್ಮ ಕತೆ. ಶಿವನಿಗೆ ಮಹಾಲಕ್ಷ್ಮಿ ಹೆಂಗಾಗ್ತಾರೆ? ಹಾಂ, ಹೌದು ಸ್ವಲ್ಪ ಅರ್ಥ ಆಯ್ತಾ ನಾನು ಹೇಳಿದ್ದು? ಹೌದು ಗೊತ್ತಾಯ್ತು. ಇದನ್ನ ನಿಮ್ಮ ಮನೇಲಿ ಮಾಡ್ಕೊಂಬಂದಿರೋದಕ್ಕೆ ನಿಮ್ಮ ಮಗ ಮೂಲೆಯಲ್ಲಿ ಕೂತಿರೋದು. ಎಂಥ ಅನ್ಯಾಯ ರೀ. 38 ವರ್ಷ ಮಗನನ್ನು ಪಡ್ಕೊಂಡು ನೀವು ಮನೆಯಲ್ಲಿ ಗಂಡು ದೇವರು ಹೆಣ್ಣು ದೇವರು ತಿಳ್ಕೊಳ್ಳದೆ ಸಂಸಾರಗಳು ಮಾಡ್ತೀರಾ ಅಂದರೆ ಎಲ್ಲಿಂದ ಉದ್ಧಾರ ಆಗ್ತಾರೆ ಮಕ್ಕಳು? ಯಾಕೆ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ ಮಕ್ಕಳ ವಿಷಯದಲ್ಲಿ? ತಗೊಳ್ಳಿ, ಯೋಚನೆ ಮಾಡಿ. ಒಳ್ಳೆ ದಾರಿ ಸಿಗುತ್ತಾ? ಒಳ್ಳೆ ದಾರಿ ಸಿಕ್ಕಿದೆಯಾ? ನೀವೂ ಅನುಭವಿಸ್ತಾ ಇದ್ದೀರಾ, ಮಕ್ಕಳನ್ನೂ ನೋಡ್ತಾ ಇದ್ದೀರಾ. ಮದುವೆ ಚೆನ್ನಾಗಿಲ್ಲ, ಕೆಲಸ ಚೆನ್ನಾಗಿಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಬೇಕಾ ಈ ಜೀವನ? ಹೌದು ಅಲ್ಲ, ನಿಮ್ಗೆ ಈಗ ನಾನು ಹೇಳಿದ್ದು ಸರಿ ಅನ್ನಿಸ್ತಾ? ಇದೇನಪ್ಪ ಹಿಂಗೆ ಹೇಳ್ಬಿಟ್ಟು ಅಂತ ಅನಿಸ್ತಾ? ಇಲ್ಲ ಸರ್, ಸರಿ ಅನ್ಸುತ್ತೆ. ನೀವು ಇವತ್ತು ತಿಳ್ಕೊಳ್ಳಿ, ಏನು ಕಾಲ ಮಿಂಚಿಲ್ಲ. ಸದ್ಯ ಇನ್ನೂ ಮಗು ಆಗಿಲ್ಲ. ಮಗು ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅವ್ರು ಪಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಎರಡನೇ ವಿಷಯ, ಪುನರ್ವಸು ನಕ್ಷತ್ರಕ್ಕೆ ದಾಂಪತ್ಯದಲ್ಲಿ ಶಕ್ತಿ ಇರಲ್ಲ. ಜಳ್ಳು ಥರ ಇರುತ್ತೆ. ಅಂದರೆ ಖುಷಿ ಕೊಡುವಂಥ ದಾಂಪತ್ಯ ನಡೆಯಲ್ಲ. ಏನೋ ಒಂದು ಮದುವೆ ಆಗ್ಲಪ್ಪ ಅಂತ ನೀವು ಮಾಡಬೇಕು, ಏನೋ ಒಂದು ಕಟ್ಕೋಬೇಕಪ್ಪ ಅಂತ ಅವ್ನು ಕಟ್ಕೊಂಡವನೇ. ಈ ರೀತಿ ಮದುವೆ ಆಗಿರ್ತಕ್ಕಂಥ ಪುನರ್ವಸು ನಕ್ಷತ್ರಕ್ಕೆ ಏಳಿಗೆ ಇಲ್ಲದ ರೀತಿಯಲ್ಲಿ ಬದುಕಬೇಕು. ಅದಕ್ಕೆ ಶಕ್ತಿ ಬೇಕು ನಿಮ್ಮ ಮಗನಿಗೆ. ನಿಮ್ಮ ಮಗನಲ್ಲಿರೋ ಶಕ್ತಿ ಏನು ಅಂದರೆ ಯೋಚನೆ ಮಾಡ್ಕೊಂಡು ಜೀವನ ಕಳೆದಿದ್ದಾನೆ. ಇನ್ನು ಎಲ್ಲಿಂದ ದಾಂಪತ್ಯ ಶಕ್ತಿ ಬರುತ್ತೆ? ಅದಕ್ಕೆ ನೀವು ಮೊದಲು ಕೆಲಸ ಮಾಡಬೇಕಾದಿಷ್ಟೇ, ಕಾಲ ಮಿಂಚಿಲ್ಲ. ಮಗನ್ನ ಕರ್ಕೊಂಡು ನಂಬ್ತೀನಿ ಅನ್ನೋದಾದರೆ ಗಂಡ ಹೆಂಡ್ತಿ ನೀವೆಲ್ಲ ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಹೇಳಿಕೊಡ್ತೀನಿ. ಮುಂದಿನ ದಾರಿ ಸುಗಮವಾಗಲಿ. ಮತ್ತು ಮಾಡಿರೋ ತಪ್ಪೇನು ಅಂತ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಲೀಲಾವತಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಇದು ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಇವಾಗ 24 ಮೇಡಮ್. ಏನು ಮಾಡ್ತಿದ್ದಾಳೆ? ಅವಳು ಕೆಲ್ಸಕ್ಕೆ BE ಮಾಡ್ಕೊಂಡಿದ್ದಾಳೆ, ಕೆಲ್ಸಕ್ಕೆ ಹುಡುಕ್ತಾ ಇದ್ದಾಳೆ, ಕೆಲಸ ಎಲ್ಲೂ ಆಗ್ತಾ ಇಲ್ಲ. ಮತ್ತೆ ಮದ್ವೆ ಬಗ್ಗೆ ಕೇಳ್ಕೊಬೇಕು. ಎರಡರಲ್ಲಿ ಯಾವ್ದು ಬೇಕು? ಕೆಲಸ ಬೇಕು ಮುಖ್ಯವಾಗಿ. ಮದುವೆ ಬೇಡ? ಮದ್ವೆನೂ ಬೇಕು ಸರ್. ಅವಳು ಫಸ್ಟ್ ಕೆಲಸ ಮಾಡಿ ಆಮೇಲೆ ಮದ್ವೆ ಆಗ್ಬೇಕು ಅಂತಾರೆ. ಒಳ್ಳೆ ಸಂಬಂಧ ಬಂದ್ರೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀರಿ. ಒಳ್ಳೆ ಸಂಬಂಧನೂ ಬರಲ್ಲ, ಕೆಲಸನೂ ಸಿಕ್ಕಲ್ಲ. ಯಾಕೆ ಅಂದರೆ ಏನು ಪುಣ್ಯವಂತರು ಇವರು. ರೋಹಿಣಿ ನಕ್ಷತ್ರದ್ದು ಎಷ್ಟು ಪುಣ್ಯವಂತರು ಗೊತ್ತೇನಮ್ಮ? ಇವರಷ್ಟು ಪುಣ್ಯವಂತರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೇಗೆ ಗುರುಗಳೇ? ಯಾಕೆ ಅಂದರೆ ರೋಹಿಣಿ ನಕ್ಷತ್ರ ಏನು ಹೇಳುತ್ತೆ ಅಂದರೆ, ಜೀವನದಲ್ಲಿ ನೆಮ್ಮದಿಯಾಗಿ ಇವರು ಯಾವ ಕಾರಣಕ್ಕೂ ಜೀವನನೇ ಮಾಡಿಲ್ಲ. ನೆಮ್ಮದಿಯಾಗಿ, ಖುಷಿಯಾಗಿ, ಆರೋಗ್ಯವಾಗಿ. ಏನ್ ತಾಯಿ? ಹೌದು. ಮತ್ತು ಒಳ್ಳೆ ಮಗು ಹೆಂಗ್ ಬಂದೈತೆ? ಒಳ್ಳೆ ಮಗು ಹೆಂಗ್ ಬರುತ್ತೆ? ಇವತ್ತು ನಾನು ಕಾರ್ಯಕ್ರಮದಲ್ಲಿ ಹೇಳಿರೋದು ಇದೇನೆ. ತಂದೆ ತಾಯಿ ಮಗುವನ್ನು ಪಡೆಯುವುದಕ್ಕೆ ಸಿದ್ಧತೆಯಾಗಿದ್ದೀರಾ, ಆಗ್ತೀರಾ? ಎರಡು ಕುತ್ರ ಇಲ್ಲ. ಈ ಥರ ಅಡ್ಡಾದಿಡ್ಡಿಯಾಗಿ ಬೆಳೆದು ಬಂದಂಥ ಮಕ್ಕಳು ಹುಟ್ಟಿದ್ರೆ ಮಕ್ಕಳ ಅಭಿವೃದ್ಧಿ, ಮದುವೆ, ಕೆಲಸ ಏನು ಇವ್ರು ಹೇಳ್ದಂಗೆ ಸಿಕ್ಕುತ್ತಾ? ಕೆಲಸ ಸಿಕ್ಕಿದ್ರು 3 ದಿನ ಅಷ್ಟೇ, 4ನೇ ದಿನ ಮನೇಲೆ ಕೂತಿರ್ಬೇಕು. ಅಮ್ಮ, ಮಗು ನಿಜಕ್ಕೂ ಹೇಳ್ತೀನಿ, ಉಸಿರಾಟದ ಪ್ರಕ್ರಿಯೆ ರೋಹಿಣಿ ನಕ್ಷತ್ರಕ್ಕೆ ಊಟ ಕರಗೋದು, ಚೆನ್ನಾಗಿ ನಿದ್ದೆ ಮಾಡೋದು ಇಲ್ಲವೇ ಇಲ್ಲಮ್ಮ. ಈ ಮಗುನ ಚಿತ್ರ ಹಿಂಸೆ ಕೊಟ್ಟು ಬೆಳೆಸ್ತಾ ಇದ್ದಾರೆ ಇವರು. ಈ ಮಗು ಚಿತ್ರ ಹಿಂಸೆಲಿ ಇದ್ದಾಳೆ ಅಂತ ಇವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಏನಮ್ಮ, ನಿಮ್ಮ ಮಗಳು ಆರೋಗ್ಯ ಖುಷಿಯಾಗಿ ಇರ್ತಾಳೇನಮ್ಮ? ಖುಷಿ ಇಲ್ಲ, ನೆಮ್ಮದಿ ಇಲ್ಲ. ಒಂದ್ ನಿಮಿಷ, ನೆಮ್ಮದಿ ಆರೋಗ್ಯ ಇಲ್ಲ ಅಂದ್ರೆ ಏನ್ ಅರ್ಥ? ಆರೋಗ್ಯ ಇದ್ದಾಳೆ ಅಂತನಾ? ಆರೋಗ್ಯಕ್ಕೆ ಚೆನ್ನಾಗಿದೆ ಸ್ವಾಮೀಜಿ. ತಾಯಿ ಕೇಳಿಸ್ಕೊ ತಾಯಿ. ಅಮ್ಮಮ್ಮ, ಎಷ್ಟು ಚೆನ್ನಾಗಿ ಹೇಳ್ತೀಯಮ್ಮ. ತಾಯಿ ಆಗಿದ್ಕೊಂಡು ಚೆನ್ನಾಗೈತೆ ಅಂದ್ರೆ ಓಡಾಡ್ತಾವಳೆ ಅಂದ್ರೆ ಚೆನ್ನಾಗವಳೆ ಅಂತನಾ? ಅವಳಿಗೆ ಬೆಳಿಗ್ಗೆ ಹೊತ್ತು ಎದೆಯಲ್ಲಿ ಉರಿ, ಗಂಟ್ಲಲ್ಲಿ ಉರಿ ಬರತ್ತೆ, ಮೇಲ್ಗಡೆ ಎಲ್ಲ ತೇಗ್ ಬರುತ್ತೆ. ಈ ರೀತಿ ಹಿಂಸೆಯನ್ನು ಅನುಭವಿಸೋದು ನೋಡಿದ್ಯಾ ನೀನು? ಇಲ್ಲ ಸ್ವಾಮೀಜಿ. ಕೇಳು ಸ್ವಲ್ಪ ನಿಮ್ಮ ಮಗಳಿಗೆ. ಇಲ್ಲ ಅಂತ ನೀನು ಅನ್ಕೊಂಡ್ರೆ ನಿನಗೆಲ್ಲ ಪುಸ್ತೈತೆ. ಹಿಂಗೆಲ್ಲ ತಾಯಿ ತಂದೆ ಮಕ್ಕಳನ್ನ ಗುರುತಿಸೋಂಗಿದ್ರೆ ನಮ್ಮ ದೇಶದಲ್ಲಿ ಯಾವ ಮಕ್ಕಳು ಚೆನ್ನಾಗೇ ಇರ್ತಿದ್ರು. ಮನೆಯಲ್ಲಿ ಮಕ್ಕಳನ್ನ ಗುರುತಿಸುವಷ್ಟು ಪುರ್ಸೊತ್ತಿಲ್ಲ ತಾಯಿ ನಿನಗೆ. ಅವಳಿಗೆ ಎದೆ ಉರಿ ಎಷ್ಟಿರುತ್ತೆ, ಬೆಳಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಹಿಂಸೆ ಪಟ್ಟು ಹೇಳ್ತಾಳೆ ನೋಡಿದ್ಯಾನಮ್ಮ ನೀನು? ರಾತ್ರಿ ಮಲಗೋದು ಚೆನ್ನಾಗಿಲ್ಲ, ನಿದ್ದೆ ಮಲ್ಕೊಂಡ ತಕ್ಷಣ ಬರಲ್ಲ, ಬೆಳಿಗ್ಗೆ ಬೇಗ ಹೇಳಲ್ಲ. ಅರ್ಥ ಆಗಿದೆ ನಿಂಗೆ? ಹೌದು ಸ್ವಾಮೀಜಿ, ಮಲಗಲ್ಲ ಬೇಗ. ಅಲ್ಲಮ್ಮ, ನಿದ್ದೆ ಬಂದಿಲ್ಲ ಅಂದ್ರೆ ಅರ್ಥ ಏನು? ಆರೋಗ್ಯ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ಅಂತೀಯ ನೀನು, ಏನು ಹೇಳೋಣ ಹೇಳು? ಏನಮ್ಮ, ಈ ರೀತಿ ತಾಯಂದಿರು ಮಕ್ಕಳನ್ನ ಬೆಳೆಸಿದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು? ಹೋಗಿ ಸತ್ಯನ ಮಕ್ಕಳು? ಅಂದ್ರೆ ನಿದ್ದೆಯಲ್ಲಿ ಆರೋಗ್ಯ ಇದೆ ಅನ್ನೋದು ಗೊತ್ತಿಲ್ವಲ್ಲ ಗುರುಗಳೇ, ಹಾಗಾಗಿ ಅವ್ರು ಒಂದ್ ನಿಮಿಷ, ನಮ್ಮ ಜನಕ್ಕೆ ಯಾವ್ದು ಗೊತ್ತಿದೆ ಹೋಗ್ಲಿ? ಯಾವ್ದು ಗೊತ್ತಿದೆ? ಯಾವ್ದು ಗೊತ್ತಿಲ್ಲ. ಮತ್ತೆ ಹಂಗಿದ್ಮೇಲೆ ಗೊತ್ತಿರೋದು ಯಾವ್ದು, ಗೊತ್ತಿದೆ ಹೇಳೋದು ಪ್ರಶ್ನೆನೇ ಇಲ್ವಲ್ಲ. ಏನು ಗೊತ್ತಿಲ್ಲ, ಮದುವೆ ಆಗ್ಬೇಕು, ಮಕ್ಕಳು ಆಗ್ಬೇಕಷ್ಟೇ. ಈಗ ಇವರು ಅಪ್ಲಿಕೇಶನ್, ಮದುವೆನ, ಕೆಲಸನ ಎಲ್ಲಾಗತ್ತೆ, ಯಾವುದು ಸಿಕ್ಕಲ್ಲ ಅಂದ ಮೇಲೆ
ನಾವು ತಪ್ಪು ದಾರಿಯಲ್ಲಿ ಬಂದಿದ್ದೀವಿ ಅಂತ ಈಗಲೂ ಎಚ್ಚರಿಕೆ ತಗೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ದಾರಿ ಸಿಕ್ಕತ್ತೆ. ಅಯ್ಯೋ ಬಿಡು ಅವ್ರು ಏನೋ ಹೇಳಿದ್ರು, ದೇವ್ರು ಕೇಳಿದ್ರಾಯ್ತು, ಏನೋ ಮಾಡ್ಕೊಂಡ್ರಾಯ್ತು, ಮುಂದೆ ಒಳ್ಳೇದಾಯ್ತು ಅಂತ ಶಾಸ್ತ್ರ ಕೇಳೋ ಹತ್ರ ಹೋಗಿ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ತಾಯಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀಯಾ, ಕಷ್ಟನಾ? ತಿಳ್ಕೊಂತೀರಿ ಸ್ವಾಮೀಜಿ. ನಿಮ್ಮ ಯಜಮಾನರು ಬದಲಾವಣೆ ಆಗಬೇಕು. ನಿಮ್ಮ ಯಜಮಾನರದಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ. ಅವ್ರಿಗೆ ಇಷ್ಟಪಟ್ಟಂಗೆ ಅವ್ರು ನಡ್ಕೊಂಡಿರೋದು, ಹೇಳೋದನ್ನ ಯಾವುದು ಒಪ್ಕೊಳ್ಳಲ್ಲ. ಹೌದು ಸ್ವಾಮೀಜಿ, ಅದಂತ ಕರೆಕ್ಟ್ ಪಕ್ಕ, ಅದು ಒಪ್ಕೊಂತೀನಿ. ಅಲ್ಲ, ಆ ಪಕ್ಕ ಅಂದ್ರೆ ಅಲ್ಲಿ ಬಂದಿರೋದೇ ಇದು ತಳಿ. ಹುಣಸೆ ಬೀಜ ಹಾಕ್ಬಿಟ್ಟು ಮಾವಿನಕಾಯಿ ಕೇಳಂಗಿಲ್ಲ. ಹುಣಸೆ ಬೀಜ ಹಾಕಿದ್ರೆ ಹುಣಸೆ ಬೀಜನೇ ಬರೋದು, ಹೌದಲ್ವಾ? ಹೌದು ಸ್ವಾಮೀಜಿ, ಹೌದು. ಇಷ್ಟು ತಿಳ್ಕೊಂಡಿದ್ಯಾ ಅಂದ್ರೆ ಅರ್ಥ ಆಗತ್ತೆ. ಪ್ರತಿ ತಂದೆ ತಾಯಿಗಳು ಯೋಚನೆ ಮಾಡಬೇಕಾದಿಷ್ಟೇ. ಗಂಡ ಯಾವ ಕಾರಣಕ್ಕೂ ಬೀಜ, ಹೆಣ್ಣು ಯಾವ ಕಾರಣಕ್ಕೂ ಭೂಮಿ. ಇದೆರಡೂ ಚೆನ್ನಾಗಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲ ಭೂಮಿ ಚೆನ್ನಾಗಿಲ್ಲ ಸ್ವಾಮಿ ಅಂದ್ರೆ ಬೆಳೆಯಲ್ಲ, ಹೌದು. ಬೀಜ ಚೆನ್ನಾಗಿಲ್ಲ ಸ್ವಾಮಿ ಅಂದ್ರೆ ರೋಗದ್ದೇ ಇರೋದು. ಇಷ್ಟೇ ಸತ್ಯ. ಇದನ್ನ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಗಂಗಮ್ಮವ್ರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾವು ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊಬೇಕಾಯ್ತ್ರಿ. ಮಧು ಕೇಶವ್ ಅಂತ ಅವ್ರ ಹೆಸರು. ನಕ್ಷತ್ರ ಅವ್ರದ್ದು? ಮಿಥುನ ರಾಶಿ. ನಕ್ಷತ್ರ ನಕ್ಷತ್ರ ಮಿಥುನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಮಿಥುನ ರಾಶಿ. ಹಲೋ ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಯಾರಮ್ಮ ಆರಿದ್ರ ನಕ್ಷತ್ರ? ನಮ್ಮ ಮಕ್ಕಳ್ರಿ, 2 ಮಂದಿ ಅವಳಿ ಜೋಳಿ ಮಕ್ಕಳ್ರಿ. ಆರಿದ್ರ ನಕ್ಷತ್ರ ಮಿಥುನ ರಾಶಿ. ಇನ್ನೇನು ಹೊಡಿ ದೊಡ್ಡ ಬಂಪರ್. ಏನ್ ಲಾಟ್ರಿ ಎಷ್ಟು ಹೊಡಿತಮ್ಮ? ಲಾಟ್ರಿ ಹೊಡೆದತ್ರಿ. ಈಗ ಲಾಟ್ರಿ ಹೊಡೆದ. ಅಲ್ಲಮ್ಮ, ಮಕ್ಕಳಿಗೆ ಎಷ್ಟು ವಯಸ್ಸು? ಮಕ್ಕಳಿಗೆ ಎಷ್ಟು ವಯಸ್ಸು? 32 ರೀ. ಮದುವೆ ಆಯ್ತಾ? ಮದುವೆ ಆಗೈತ್ರಿ. ಮದುವೆಗೆ 2 ಮಂದಿಗೆ ಒಂದೊಂದು ಮಕ್ಕಳ್ರಿ. 2 ಮಂದಿಗೆ ಹೆಣ್ಮಕ್ಳೆ. ಓಕೆ. ಖುಷಿಯಾಗಿ ಚೆನ್ನಾಗಿ ಜೀವನ ಸಾಗಿಸ್ತಾ ಇದ್ದಾರಾ? ಇಲ್ರಿ, ಖುಷಿ ಏನಾರ ಇತ್ರಿ ಅವ್ರು ಹುಟ್ಟಿದ್ಮೇಲೆ. ಈಗ ಒಂಥರ ಏನ್ ಮಾಡಿದ್ರು ಹೊರಗಡೆ ಹೋದ್ರೆ ಏನಾರ ಒಂದು ಎಣ್ಣೆ ಕುಡ್ಕೊಂಡ ಬರ್ತಾರ್ರಿ. ಕುಡಿಲೇಬೇಕು. ಎಲ್ಲಿಂದ ಆಗುತ್ತೆ? ತಡ್ಕೊಳ್ಳಿ, ಎಲ್ಲಿವರೆಗೂ ತಡ್ಕೋಬಹುದು ಮನುಷ್ಯ. ಕೊನೆಗೆ ಅಲ್ಲಿಗೆ ಹೋಗ್ಬೇಕು ಎಣ್ಣೆ ಕುಡಿಯಕ್ಕೆ. ಎಣ್ಣೆ ಕುಡಿಯಕ್ಕೆ ಹೋಗದೆ ಇನ್ನೇನ್ ದಾರಿನೇ ಇಲ್ಲ. ತಾಗ್ಯಾಡಯ್ಯೋ ತಾಗ್ಯಾಡು ಅಷ್ಟೇ. ಯಾಕೆ ಅಂತಂದ್ರೆ ವಿಚಾರ ಇಷ್ಟೇ. ಮನುಷ್ಯನಿಗೆ ಈಗ ಸಿಗ್ತಾ ಇರೋದು. ಹಲೋ ಹಲೋ, ಒಂದು ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಐತ್ರಿ. ಸರಿ, ನಿಮ್ಮ ಯಜಮಾನ್ರಲ್ಲಿ? ಯಜಮಾನ್ರ ಇದಾರ್ರಿ ಒಳಗ. ಏನ್ ಮಾಡ್ತಿದ್ರು ಅವರು? ಡ್ಯೂಟಿ ಟಿವಿ ನೋಡ್ತಾನೆ ಇದಾರ್ರಿ. ನಾವ್ ಹೊರಗಡೆ ಬಂದೇವ್ರಿ. ಅಲ್ಲಲ್ಲ, ಏನ್ ಮಾಡ್ತಿದ್ರು ನಿಮ್ಮ ಯಜಮಾನ್ರ ಡ್ಯೂಟಿನ ಅಂದೆ? ನಮ್ಮ ಯಜಮಾನ್ ರೈತಾಪಿ ಕೆಲಸನ ಮಾಡ್ತಾರ್ರಿ. ಓಕೆ. ಸ್ನಾನ 3 ದಿನಕ್ಕ, ವಾರಕ್ಕ, ದಿನಾನ? ದಿನಾನು ಮಾಡ್ತಿದ್ರಿ ಅವಾಗ. ಈಗ ವಾರಕ್ಕೊಂದ್ಸತನ ಮಾಡ್ದಂಗ್ ಮಾಡ್ತಾರೆ. ಒಳ್ಳೇದು ಒಳ್ಳೇದು. ನೀರು ಉಳಿಸ್ಬೇಕು. ನೀರು ನಿಜಕ್ಕೂ ಬೇಕು. ವಾರಕ್ಕೊಂದ್ಸಲ ಸ್ನಾನ ಮಾಡಿದ್ರೆ ಶ್ರೇಷ್ಠ. ಅಂದ್ರೆ ಒಂದ್ ತಿಳ್ಕೊಳ್ಳಿ, ಆರಿದ ನಕ್ಷತ್ರದ ಮಗು, ಅದು ಟ್ವಿನ್ಸ್ ಮಕ್ಳು ಹುಟ್ಟಿದ್ರೆ ಮುಂದಕ್ಕೆ ಏಳಿಗೆ ಆಗಲ್ಲ. ಮದುವೆ ಮಾಡ್ತಕ್ಕಂಥದ್ದು ಮಗು ಅವ್ರಿಗೆ ಮದುವೆ ಮಾಡೋದು, ಅವ್ರಿಗೆ ಮಕ್ಕಳಾಗೋ ವಿಷಯದಲ್ಲಿ ಜೀವನ ಪರ್ಯಂತ ಎಲ್ಲ ಥರದ್ದು ಉಲ್ಟಾ ಪಲ್ಟಾನೇ ಆಗೋದು. ಕರೆಕ್ಟ್ ರೀತಿ ಮದುವೆ ನಡೆಯಲ್ಲ, ಕರೆಕ್ಟ್ ರೀತಿ ಜೀವನ ಇರಲ್ಲ. ಅವ್ರ ಬಗ್ಗೆ ನಿಮ್ಗೆ ಯೋಚನೆ, ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ. ಹೌದ್ರಿ ಹೌದ್ರಿ. ಇದೇ ತಾನೇ ನಿಮ್ಮ ಮನೇಲಿ ಇರೋದು ಸ್ಟೋರಿ? ಹೌದ್ರಿ. ನೀವು ಟ್ವಿನ್ಸ್ ಮಕ್ಕಳು, ಸಾಕು. ಟ್ವಿನ್ಸ್ ಮಕ್ಕಳು ಹುಟ್ಟಿದ ಕಾರಣ ಏನು ಅಂತ ತಿಳ್ಕೊಂಡು, ಜೊತೆಗೆ ನಿಮ್ ಜಮೀನ್ ಇದೆಯಲ್ಲ, ನಿಮ್ಮ ಯಜಮಾನರು ಮಾಡ್ತಾ ಇರಲ್ಲ ಜಮೀನು, ಆ ಜಮೀನಲ್ಲಿ ಇದ್ರ ರಹಸ್ಯ. ಉತ್ತ ಇರುವ ಜಾಗವನ್ನ ನಾಶ ಮಾಡಿರುವ ಕಾರಣ ಜಮೀನಿನಲ್ಲಿ ಉತ್ತ ಇತ್ತು. ನಿಮ್ಮ ಯಜಮಾನ್ರಿಗೆ ಕೇಳಿ. ಆ ಉತ್ತವನ್ನ ನಾಶ ಮಾಡಿರುವ ಕಾರಣ ನೀವು ಟ್ವಿನ್ಸ್ ಮಕ್ಕಳು ಆರಿದ್ರ ನಕ್ಷತ್ರ ಹುಟ್ಟಿರುವ ಕಾರಣ ಅವರಿಬ್ಬರಿಗೂ ತಲೆ ಅಂದ್ರೆ ಕಿವಿ, ಗಂಟ್ಲು, ಕಣ್ಣು, ಇದಿಷ್ಟು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಟ್ವಿನ್ಸ್ ಮಕ್ಕಳು. ನೀವು ಅದ್ರ ರಿಪೇರಿನೇ ಮಾಡಿದೆ, ಮದುವೆನೂ ಮಾಡಿ ಮಕ್ಕಳು ಮಾಡ್ಕೊಂಬಿಟ್ರಿ. ಈಗ ಕೇಳಿದ್ರೆ ಏನು ಪ್ರಯೋಜನ ತಾಯಿ? ಅದಕ್ಕೆ ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ಹುಟ್ಟಿರೋ ಮಕ್ಕಳು ಎಣ್ಣೆ ಹುಟ್ಟವ್ರೆ ಅಂದರೆ ಅದ್ರ ಕರ್ಮನಾರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಮಗು ಪಡೆಯುವಂಥ ವಿಚಾರದಲ್ಲಿ ಏನೆಲ್ಲ ಸಿದ್ಧತೆ ಆಗಬೇಕು ಅನ್ನುವಂಥ ವಿಚಾರದ ಬಗ್ಗೆ ಇಷ್ಟು ತನಕ ಹೇಳಿದೆ, ಅದನ್ನೇ ಹೇಳಿದೆ. ಏನ್ ಸಿದ್ಧತೆ ಅಂದ್ರೆ ಸಿದ್ಧತೆ ಗೊತ್ತೇ ಇಲ್ವಲ್ಲ. ಹಾ ಗುರುಗಳೇ, ಅಲ್ವಾ? ಈಗ ಗೊತ್ತಿದ್ಯಾ ಇಲ್ಲಿವರೆಗೂ? ಇಷ್ಟು ಕರೆ ಮಾತಾಡೋದಕ್ಕೆ ಯಾವ್ದಾರು ಗೊತ್ತಿದ್ಯಾ? ನಿಜಕ್ಕೂ ಇಲ್ಲ ಗುರುಗಳೇ, ಯಾರಿಗೂ ಗೊತ್ತಾಗಿಲ್ಲ. ಕೊನೆಗೆ ತಂದು ಒಂದೇ ಹೇಳೋದು, ನಿಮ್ ತರ ಯಾರು ಹೇಳಿಲ್ವಲ್ಲ, ಏನ್ ಮಾಡೋದು ಅನ್ನೋ ಪ್ರಶ್ನೆ ತಂದು ನಿಲ್ಲಿಸ್ತಾರೆ. ಅದಕ್ಕೆ ಒಂದಂತೂ ಸತ್ಯವಾಗಿ ತಿಳ್ಕೊಳ್ಬೇಕಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಪ್ರಪಂಚದ ಇತಿಹಾಸದಲ್ಲಿ 2 ಸಲ ಹೇಳಿದ್ದೀನಿ, ದೇವರು ಅಂತ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ದೇವರನ್ನ ಎಷ್ಟು ಮಟ್ಟಕ್ಕೆ ನಾವು ನಿಂದನೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂದ್ರೆ
ಬಾಯಲ್ಲಿ ದೇವರು ಅಂತ ಹೇಳ್ತೀವಿ, ಹೌದು. ಆದರೆ ದೇವರಿಗೆ ಹತ್ತಿರವಾದಂಥ ವಿಚಾರ ನಾವು ಏನು ಮಾಡಬೇಕು ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ. ಬೇರೆ ಏನು ಮಾಡಬೇಡಿ, ನೀವು ದೇವಸ್ಥಾನ ಕಟ್ಟಿಸ್ಬೇಡಿ, ದೇವಸ್ಥಾನಕ್ಕೆ ಹೋಗಿ ಹೊರಡ್ಸವೇ ಮಾಡಬೇಡಿ, ಅದು ಎರಡನೇ ವಿಷಯ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಮಾಡುತ್ತಿರುವ ತಪ್ಪಾದರೂ ಏನು ತಿಳ್ಕೊಬೇಕಾ ಬೇಡವಾ? ಏನ್ ತಪ್ಪು ಅಂದ್ರೆ ದಿನ 2 ಸಮಯದಲ್ಲಿ ಇವತ್ತು ಹೇಳಿರ್ತಕ್ಕಂಥ ಟಾಪಿಕ್ ಏನು? ಭಗವಂತ ಸದಾ ನಮ್ಮಲ್ಲೇ ಇರಬೇಕು, ಜೊತೆಯಲ್ಲಿ ಭಗವಂತ ಸದಾ ನಮ್ಮೊಟ್ಟಿಗೆ ಇರಬೇಕು ಅಂತಂದ್ರೆ ರಾತ್ರಿ ಶುಚಿ ಮಾಡಿ ಮಲಗಿದ್ರೆ ಬೆಳಿಗ್ಗೆ ಏಳಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಖುಷಿಯಾಗಿರುತ್ತೆ. ಆ ದಿನ ಏನೇನು ಮಾಡ್ಬೇಕು ಎಲ್ಲ ಮಾಡ್ತೀವಿ, ಹೌದಾ? ರಾತ್ರಿ ಹೊಟ್ಟೆ ಒಳಗಡೆ ಕೊಳತು ಮೇಲ್ಮುಖವಾಗಿ ಬಂದಾಗ ಮೆದುಳೆಲ್ಲ ಕೆಟ್ಟು ಯಾವ್ಯಾವ ರೀತಿ ಕೊಟ್ಟೋಗಿರುತ್ತೆ ಗೊತ್ತಿರಲ್ಲ. ಹುಚ್ಚುಚ್ಚಂಗೆ ಬೆಡ್ಡಿಂದ ಮೇಲಕ್ಕೆದ್ರೆ ದೇವಸ್ಥಾನಕ್ಕೆ ಹೋದ್ರೂ ಒಳ್ಳೇದಾಗಲ್ಲ, ನವಗ್ರಹ ಪೂಜೆ ಮಾಡಿಸಿದ್ರು ಒಳ್ಳೇದಾಗಲ್ಲ, ಉರುಳು ಸೇವೆ ಮಾಡಿದ್ರು ಒಳ್ಳೇದಾಗಲ್ಲ. ಈಗ ಇದು ಸತ್ಯವ ನಾವು ಮಾಡ್ಕೋಬೇಕಾ, ದೇವ್ರು ಕೊಡ್ಬೇಕಾ? ಕೊಟ್ಟಾಗಿದೆ ದೇವರು, ದೇಹವನ್ನ ಕೊಟ್ಟಿದ್ದಾರೆ. ಆ ದೇಹವನ್ನ ಶುಚಿ ಮಾಡ್ಕೋಬೇಕಾ ಬೇಡವಾ? ಖಂಡಿತ ಮಾಡ್ಕೋಬೇಕು. ಇನ್ನೇನು ಹೇಳ್ತಾ ಇಲ್ವಲ್ಲ ನಾನು. ಈಗ ಶುಚಿ ಮಾಡೋದನ್ನ ಬಿಡುವಂತಹ ವಿಚಾರ ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ಶುಚಿ ಬಗ್ಗೆ ಮಾತಾಡ್ತಾ ಇರೋದು. ಇನ್ ಮಿಕ್ಕದ್ದೆಲ್ಲ ಪರಿಹಾರಗಳೇ. ಹೌದು, ಎಲ್ಲ ಹೇಳ್ತಕ್ಕಂಥದ್ದು ಪರಿಹಾರಗಳೇ. ಪರಿಹಾರಗಳಿಂದ ಯಾರು ಒಳ್ಳೇದಾಗಿಯೇ ದಯವಿಟ್ಟು ನೋಡ್ಕೊಳ್ಳಿ. ಪ್ರಪಂಚದ ಇತಿಹಾಸದಲ್ಲಿ ಪರಿಹಾರ ಕೇಳ್ತಕ್ಕಂಥ ನಾವು, ಅವ್ರು ಹೇಳ್ಕೊಳ್ಳಿ, ಹೇಳೋರು, ನಿಮಗೆ ಯಾವುದಾದ್ರು ನ್ಯಾಯ ಒದಗಿದೆಯಾ? ಈಗ ನಮ್ಮ ಹತ್ರನೇ ಬಂದು ಕೇಳಿ, ಅದನ್ನು ಹೇಳ್ಬಿಡ್ತೀನಿ. ಕೆಲವರು ಏನು ಮಾಡ್ಕೊಂಬರ್ತಾರೆ ಅಂದರೆ ಪ್ಯಾಕೇಜ್ ಸಿಸ್ಟಮ್ ಮಾಡ್ಕೊಬರ್ತಾರೆ. ಗುರುಗಳು ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇವ್ರ ಹತ್ರ ಹೋದ್ರೆ ಒಳ್ಳೇದಾಗ್ಬೋದು, ಓಕೆ ಫೈನ್. ಬಂದ ತಕ್ಷಣ ರೆಡಿ ಆಗಿರ್ತಾರೆ, ಒಳ್ಳೇದಾಗಕ್ಕೆ ಏನು ಹೇಳ್ತಾರೆ ಕೇಳ್ಕೊಳ್ಳೋಣ ಅಂದಿರ್ತಾರೆ ಹೊರ್ತು ನಾನು ಬರ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಟ್ಟು ನಮ್ಗೇನು ಕಾಣಿಸ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯವರಿಗೆ ಏನೂ ಅರ್ಥ ಆಗಲ್ಲ. ಯಾಕೆ ಅಂದರೆ ದುಡ್ಡು ಮಾಡಬೇಕು, ಚೆನ್ನಾಗಿರಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನಾವು ಇಲ್ಲಿ ಬಂದದ್ದು, ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತಕ್ಕಂತಹ ಒಂದು ವಿಚಾರ ಏನು ಹೇಳುತ್ತೆ ಅಂದರೆ ಸಾವಿನಲ್ಲಿ ಸಾವು ಅಂತಕ್ಕಂಥ ಮನುಷ್ಯನಲ್ಲಿ ಇರ್ತಕ್ಕಂಥ ಸತ್ಯ ನಮ್ಗಿನ್ನೂ ಅರ್ಥ ಆಗಿಲ್ಲ. ಯಾಕೆ ಅಂತಂದ್ರೆ ನೀವು ಇದನ್ನ ಗತಜನ್ಮ ಅಂತಾರೆ. ಗತಜನ್ಮ ಅಂದ್ರೆ ಗತಿಸಿದ್ದು. ನೀವು ಹೋದ ಜನ್ಮದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗಾಗಿ ಯಾವ ತ್ಯಾಗವನ್ನ ನೀವು ಮಾಡಕ್ಕೆ ರೆಡಿ ಇದ್ದೀರಾ, ನಿಮಗಾಗಿ ನೀವೇನು ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಹಾಕಿದ್ರೆ, ನೀವು ಚೆನ್ನಾಗಿರ್ಬೇಕು ಅಂದ್ರೆ, ಆರೋಗ್ಯವಾಗಿರ್ಬೇಕಾದ್ರೆ ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ ಉತ್ತರ ಯಾರ ಹತ್ರ ಇದೆಯಾ? ಇಲ್ಲ ಗುರುಗಳೇ. ಅಂದ ಮೇಲೆ ಸಾವಿನಲ್ಲಿ ನಿಮ್ಮ ಬುದ್ಧಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂತಹ ಸತ್ಯ ನಿಮ್ಮದಾಗಿದ್ದರೆ, ಸಾವಿನ ಸಮಯದಲ್ಲಿ ಭಗವಂತನಿಗೆ ನಾವು ಅರ್ಪಣೆಯನ್ನ ಮಾಡುವಂತಹ ಬುದ್ಧಿ ನಮಗೆ ಬಂದಿದ್ದರೆ, ಅದೇ ಮುಂದಿನ ವರದ ಭಾಗ ನೀವು ಇನ್ನೊಂದು ಜನ್ಮ ಅಂತ ಪಡಿತಕ್ಕಂಥದ್ದು ಅದೇ ರಿಸಲ್ಟ್ ನಿಮ್ಮ ಮಗುವಾಗಿ ಬರ್ತದೆ. ನಾವು ಸಾವು ಅಂತಕ್ಕಂಥದ್ರಲ್ಲಿ ರೋಗಗಳನ್ನ ಬರೆಸ್ಕೊಂಡು ಆಪರೇಷನ್ಗಳು ಮಾಡಿಕೊಂಡು ಆಕ್ಸಿಡೆಂಟ್ಗಳು ಹಾಕಿ 28 ಹಿಂಸೆಯಲ್ಲಿ ಸಾಯಿರ್ತಕ್ಕಂಥ ಬುದ್ಧಿಯಲ್ಲಿ ಸತ್ತಿರ್ತಕ್ಕಂಥ ರೀತಿಗೆ ಇನ್ನೊಂದು ಜನ್ಮ ಅಂತಕ್ಕಂಥದ್ದು ಇದ್ದೇ ಇದೆ. ಅಂದ ಮೇಲೆ ನೀವೇನು ಬಿಟ್ಟಿದ್ರೆ ಅದು ಮತ್ತೆ ಅದನ್ನೇ ಎತ್ಕೊಂಡು ಬರ್ತೀರಾ, ರಿಪೀಟ್ ಅದಲ್ವಾ? ಏನು ಬಿಟ್ಟಿದ್ರೆ ಮತ್ತೆ ಅದನ್ನೇ ಕೊಡ್ತಾರೆ, ಅದನ್ನ ಈಸ್ಕೊಂಡು ಈಚೆ ಬರ್ತೀರಾ. ಅಂದರೆ ಪ್ರಪಂಚಕ್ಕೆ ಪಾದಾರ್ಪಣೆಯನ್ನು ಮಾಡ್ತೀರಾ. ಈ ಪಾದಾರ್ಪಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಿತ್ತು ಅಂತಕ್ಕಂಥ ಮುಂದುವರೆದ ಭಾಗ ಯಾವಾಗ ಹೇಳೋಣ? ನಾಳಿನ ಸಂಚಿಕೆಯಲ್ಲಿ. ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿ ಭಗವಂತ ಅಂತಕ್ಕಂಥದ್ದು ಹೆಸರು ಹೇಳ್ತಕ್ಕಂಥ ವಿಷಯದಲ್ಲಿ ನಮ್ಗೆ ಎಷ್ಟು ಖುಷಿಯಾಗತ್ತೆ. ಭಗವಂತ ಅಂದ ತಕ್ಷಣ ಮನಸ್ಸು ಎಷ್ಟು ಖುಷಿಯಾಗತ್ತೆ. ಅದು ನಮ್ಮ ಜೊತೆಲೇ ಇಟ್ಕೋಬಹುದು ಅಂತಕ್ಕಂಥ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಂದರೆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಭಾಗಗಳನ್ನ ಅರ್ಥ ಮಾಡ್ಕೊಳ್ತಾ ಬಂದರೆ ನಿಮ್ಗೆ ಸತ್ಯ ಅರ್ಥ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಭಗವಂತನಾದವರು ನಮ್ಮ ಜೊತೆಯಲ್ಲೇ ಸದಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಏನಾಗಿರಬೇಕು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.